ನಮ್ಮ ಜೊತೆ ಇದ್ದಾರೆ ಒಬ್ರು ಸ್ಪೆಷಲ್ ಗೆಸ್ಟ್, ನಂದನ ಮನೆಯ ಮುದ್ದು ಮಗಳು. ಡ್ರೀಮ್ಸ್ ಡೂ ಕಮ್ ಟ್ರೂ ಥರ ಆಗಿದೆ. ಕೃಷ್ಣ ಪ್ರಿಯಿಂದ ರಕ್ಷಾ ಅದೊಂದು ಮ್ಯಾಜಿಕ್ ಅಂತಾನೆ ಹೇಳ್ತೇನೆ ನಾನು. ಈಗ ನಂದ ಗೋಕುಲ ನನ್ನ ಫ್ಯಾಮಿಲಿ ಏನಿದೆ ಅದೊಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ. ಈಗ ನೀವು ಮಂಗಳೂರು, ನೀನು ಬೆಂಗಳೂರಿಗೆ ಬಂದು ಕನ್ನಡ ಕಲ್ತ್ರಿ, ಹೇಗಿತ್ತು? ಸೆಟ್ಟಲ್ಲಿ ಮಾತಾಡುವಾಗ ಕೆಲವೊಂದೆಲ್ಲ ಬರುವುದೇ ಇಲ್ಲ. ನಾನು ಮಂಗಳೂರು ಕನ್ನಡವೇ ಬಂದ್ಬಿಡುತ್ತೆ. ಒಳಗೊಳಗೆ ಬಯೋದಿರುತ್ತಾ? ಪೂಜಿ ಮಾರೆ. ನಿಮ್ಮ ಫೇವ್ರೆಟ್ ಹೀರೋ? ಹುಚ್ಚ ವೆಂಕಟ. ನಿನ್ಗಿದು ಬೇಕಿತ ಮಗನೇ. ಕತ್ತೆ ಮಾಡಿ ಆಯ್ತಾ ಸ್ವಲ್ಪ. ನಿಮ್ಮ ಹುಡುಗನ ಹೆಸರೇನು? ಅಯ್ಯೋ ದೇವ, ಏನೋ ಒಂದಿದೆ. ಸೀರೆ ಆರ್ ಮಾಡರ್ನ್ ಡ್ರೆಸ್? ಸೀರೆ. ಎಷ್ಟು ಚಂದಾಗಿವಳು. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಮಕರ ಸಂಕ್ರಾಂತಿ. ಸೊ ನಮ್ಮ ಜೊತೆ ಇದ್ದಾರೆ ಒಬ್ರು ಸ್ಪೆಷಲ್ ಗೆಸ್ಟ್. ಸೊ ಯಾರಂತ ಗೆಸ್ ಮಾಡ್ತಾ ಇದ್ದೀರಾ? ಹೌದು, ನಂದನ ಮನೆಯ ಮುದ್ದು ಮಗಳು, 3 ಅಣ್ಣಂದಿರ ಮುದ್ದಿನ ತಂಗಿಯಾದಂತಹ ಕೃಷ್ಣಪ್ರಿಯಾ ಅಲಿಯಾಸ್ ರಕ್ಷಾ ಮ್ಯಾಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಹೇಗಿದೆ ಜೀವನ? ಚೆನ್ನಾಗಿದೆ. ಏನ್ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ, ಜೀವನ ಚೆನ್ನಾಗಿದೆ. ಮತ್ತೆ ಇವತ್ತು ಮಕರ ಸಂಕ್ರಾಂತಿ, ಸೊ ಎಷ್ಟು ಸ್ಪೆಷಲ್ ನಿಮ್ಗೆ? ಆಮೇಲೆ ಏನೆಲ್ಲ ಪ್ರಿಪ್ರೇಷನ್ ಮನೇಲಿ ಹಬ್ಬ ಎಲ್ಲ? ಸೊ ಬ್ಯಾಂಗ್ಳೂರಲ್ಲಿ ಇದ್ದ ಕಾರಣ ಅಷ್ಟೊಂದು ಪ್ರಿಪ್ರೇಷನ್ ಅಂತ ಮಾಡೋಕ್ಕಾಗಲ್ಲ. ಬಟ್ ಊರಲ್ಲಿರ್ಬೇಕಾದ್ರೆ ಮಕರ ಸಂಕ್ರಾಂತಿ ಅಂದರೆ ಸ್ವೀಟ್ಸ್ ಮಾಡೋದು, ಎಲ್ರಿಗೆ ಹಂಚೋದು, ದೇವಸ್ಥಾನಕ್ಕೆ ಹೋಗೋದು, ಧನು ಪೂಜೆ ಅಟೆಂಡ್ ಮಾಡೋದು, ಅದೆಲ್ಲ ಮಾಡ್ತಿದ್ದೆ ಎಲ್ಲ. ಹ್ಮ್. ಆಮೇಲೆ ನಿಮ್ಮಲ್ಲಿ ಮಕರ ಸಂಕ್ರಾಂತಿ ಯಾವ ಥರ ಆಚರಿಸ್ತಾರೆ? ಈಗ ಬೆಂಗಳೂರಲ್ಲಿ ಡಿಫ್ರೆಂಟ್, ಊರಲ್ಲಿ ಇನ್ನೊಂದು ಥರ ಮಾಡ್ತಾರೆ. ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಸ್ಕೂಲ್ ಕಾಲೇಜ್ಗೆ ಹೋಗ್ತಿದ್ದ ಕಾರಣ ಕೆಲವೊಮ್ಮೆ ರಜೆ ಇರ್ತಿತ್ತು. ಆದರೆ ಬೆಳಗ್ಗೆ ಎದ್ದರೆ ಅಮ್ಮ ಎಳ್ಳು ಮತ್ತು ಬೆಲ್ಲ ತಂದ್ಕೊಡೋರು, ಅದನ್ನು ತಿಂದು ಸ್ಕೂಲಿಗೆ ಹೋಗ್ತಿದ್ವಿ. ಇಲ್ಲ ಅಂದರೆ ಎಳ್ಳು ಬೆಲ್ಲ ತಿಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಅಟೆಂಡ್ ಮಾಡಿ, ಆಮೇಲೆ ಮಧ್ಯಾಹ್ನಕ್ಕೆ ಊಟ ಎಲ್ಲ ಚೆನ್ನಾಗಿ ರೆಡಿ ಮಾಡಿ ಸ್ವೀಟ್ಸ್ ಎಲ್ಲ ತಿಂದು ಹಾಗೆ ಹೋಗ್ತಿತ್ತು ದಿನ. ಎಂಜಾಯ್ ಮಾಡಿಕೊಂಡು ಸ್ಕೂಲ್ ಇದ್ರೆ ಬರೀ ಎಳ್ಳು ಬೆಲ್ಲ ತಿಂದು ಸ್ಕೂಲಿಗೆ ಹೋಗ್ತಿದ್ವಿ. ಸ್ವೀಟ್ಸ್ ಎಲ್ಲ ಸಂಜೆ ಬಂದು ತಿಂತಾ ಇದ್ವಿ, ಆ ಥರ. ಈಗಂದ್ರೆ ಬಣ್ಣ ಹಚ್ಚಿದ್ಮೇಲೆ ಈಗ ಫಸ್ಟ್ ನಿಮ್ಗೆ ಸಂಕ್ರಾಂತಿ, ಇದು ಮಕರ ಸಂಕ್ರಾಂತಿ. ಸೊ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಬಟ್ ಒಂದು ಬೇಜಾರು ನನಗೆ, ನಾನು ಇಲ್ಲಿದ್ದೀನಿ, ಮನೆಯಲ್ಲಿಲ್ಲ. ಆ ಸ್ವೀಟ್ಸ್ ಮಾಡೋದಾಗಿರ್ಲಿ, ಆ ಎಂಜಾಯ್ ಮಾಡೋದಾಗಿರ್ಲಿ, ಅದಿಲ್ಲ. ನಾವು ವಯಸ್ಸಾಗ್ತಾ ಹೋದಾಗೆ ಐ ಡೋಂಟ್ ನೋ ಇನ್ನು ಎಷ್ಟು ವರ್ಷ ಅದು ಸಿಗುತ್ತೆ ಅಂತ. ನಂಗೆ ಗೊತ್ತಾಗ್ತಿಲ್ಲ ನಿಮ್ಗೆ ವಯಸ್ಸಾಗ್ತಿದೆ. ಅದೇ ವಯಸ್ಸಾಗ್ತಿದೆ ಅಂದ್ರೆ ಚಿಕ್ಕವರಿರುವಾಗ ಅದೆಲ್ಲ ನಡೀತಿತ್ತು. ಅಮ್ಮನ ಹತ್ರ ಕೀಟ್ಲೆ ಮಾಡಿ ಎಳ್ಳು ಬೆಲ್ಲ ಎಲ್ಲ ತಿಂದು ಸ್ಕೂಲ್ಗೆ ಹೋಗೋದು. ಈಗ ನಾವೇ ಓಕೆ ಏನಾದ್ರು ಸ್ವೀಟ್ ಮಾಡ್ಬೇಕಷ್ಟೇ ಇಲ್ಲಿರೋ ಕಾರಣ. ಈಗ ಕೃಷ್ಣ ಪ್ರಿಯನಿಂದ ರಕ್ಷಾ, ಹೇಗಿದೆ ಈ ಜರ್ನಿ? ತುಂಬ ಚೆನ್ನಾಗಿದೆ. ಅದೊಂಥರ ನನಗೆ ಮ್ಯಾಜಿಕ್ ಇದ್ದಾಗೆ. ಎಲ್ಲರೂ ಮ್ಯಾಜಿಕ್ ಜಾದು ಆಗುದಿಲ್ಲ ಹೇಳ್ತಾರೆ, ಬಟ್ ನನ್ನ ಲೈಫಲ್ಲಿ 2025 ಅದು ಆಯಿತು. ಸೊ ನಾನು ಎಂಥ ಡ್ರೀಮ್ ಇಟ್ಕೊಂಡಿದ್ನೋ, ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಬೇಕು, ನನ್ನ ಆ್ಯಕ್ಟಿಂಗನ್ನು ನಾನು ಬೇರೆಯವರಿಗೆ ತೋರಿಸ್ಬೇಕು, ಈ ಮೂವಿ ಇಂಡಸ್ಟ್ರಿಗೆ ಬರಬೇಕು, ಅದೊಂಥರ ನನಗೆ ಡ್ರೀಮ್ಸ್ ಡೂ ಕಮ್ ಟ್ರೂ ಥರ ಆಗಿದೆ. ಸೊ ಕೃಷ್ಣ ಪ್ರಿಯಿಂದ ರಕ್ಷಾ ಅದೊಂದು ಮ್ಯಾಜಿಕ್ ಅಂತಾನೆ ಹೇಳ್ತೇನೆ ನಾನು. ಈಗ ನಿಮ್ಮ ಹೆಸರು ಕೃಷ್ಣ ಪ್ರಿಯ ಅನ್ನೋದು ಎಷ್ಟೋ ಜನ ಮರ್ತಿರ್ತಾರೆ, ರಕ್ಷಾ ಅಂತಾನೆ ಕರೀತಾರೆ. ಸೊ ಎಷ್ಟು ಖುಷಿ ಆಗುತ್ತೆ ರಕ್ಷಾ ಅಂತ? ತುಂಬಾ ಖುಷಿ ಆಗುತ್ತೆ. ನಾನಿವಾಗ ಇಲ್ಲಿ ಬೆಂಗಳೂರಲ್ಲಾಗ್ಲಿ ನಾನು ಊರಿಗೆ ಹೋದ್ರು ನಾನು ಹೋಗುವಾಗ ಜನರು ಆಗಾಗ ಅಲ್ಲಿ ರಕ್ಷಾ ಹೋಗ್ತಿದ್ದಾರೆ, ಆಗ ಬಸ್ಸಲ್ಲಿ ರಕ್ಷಾ ಹೇಳುವಾಗ ನನ್ನನ್ನು ಯಾಕೆ ರಕ್ಷಾ ಹೇಳ್ತಾರೆ ನನಗೆ ಸಡನ್ ಆಗಿ ಒಮ್ಮೆ ಅಷ್ಟು ಗೊತ್ತಾಗೋದಿಲ್ಲ. ಬಿಕಾಸ್ ನಾನು ರಕ್ಷಾ ಆಗಿ ಈಗ ಒಂದು ವರ್ಷ ಆಗ್ತಾ ಬಂತಷ್ಟೇ. ಅದೇ ನಂದು ಕೃಷ್ಣ ಪ್ರಿಯ ಅಂತ ಇರೋ ಹೆಸರನ್ನು ಜನರು ಮರ್ತಿದ್ದಾರೆ ಅಂದರೆ ಅದೊಂದು ನನಗೆ ಸಹ ಖುಷಿ. ನನ್ನನ್ನು ರಕ್ಷಾ ಆಗಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಜನರು, ನನ್ನನ್ನು ರಕ್ಷಾ ಅಂತ ತಗೊಂಡಿದ್ದಾರೆ ಅಂತ ತುಂಬ ಖುಷಿ ಇದೆ. ಈಗ ಕೃಷ್ಣ ಪ್ರಿಯ ಅಂದ್ರೆ ಒಂಥರ ಡಿಫ್ರೆಂಟ್ ಹೆಸರು, ಎಲ್ಲೂ ಕೇಳಿಲ್ಲ. ಬಟ್ ನಿಮ್ದು ಕೃಷ್ಣ ಪ್ರಿಯ ಅಂತ ಹೆಸರು ಇದೆಯಲ್ಲ, ಏನದು ಮೀನಿಂಗ್ ಏನು? ಕೃಷ್ಣ ಪ್ರಿಯ ಅಂದರೆ ಹೆಸರಲ್ಲೇ ಇದೆ, ಕೃಷ್ಣನಿಗೆ ಪ್ರಿಯವಾದವಳು ಅಂತ. ಇವಾಗ ಕೃಷ್ಣನಿಗೆ ಪ್ರಿಯವಾದದ್ದು ತುಂಬ ಇದೆ. ಈಗ ಬೆಣ್ಣೆ ಆಗಿರ್ಬೋದು, ಹಸು ಕರುಗಳಾಗಿರ್ಬೋದು, ಕೃಷ್ಣನಿಗೆ ಪ್ರಿಯವಾದವಳು ರಾಧೆ ಆಗಿರ್ಬೋದು, ಪ್ರತಿಯೊಂದು ಬರ್ತದೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದು ತಗೊಳ್ಬೋದು. ನಾನಂತೂ ನಾನು ರಾಧೆ ಆಗಿ ತಗೊಂಡಿದ್ದೇನೆ, ಕೃಷ್ಣನಿಗೆ ಪ್ರಿಯವಾದವಳು ಅಂತ. ನಿಮ್ಮನ್ನ ನೀವು ರಾಧೆ ಅಂತ ಫೀಲ್ ಮಾಡ್ತಾ, ಅಂದ್ರೆ ಕೃಷ್ಣ ಅಂದ್ರೆ ಇಷ್ಟ?
ಕೃಷ್ಣ ಅಂದ್ರೆ ತುಂಬಾ ಇಷ್ಟ ನನಗೆ. ನಿಮ್ಮ ಲೈಫ್ಗೂ ಕೃಷ್ಣ ಬಂದಿರ್ಬೇಕು ಈಗಾಗಲೇ. ಅದ್ರ ಬಗ್ಗೆನೂ ಮಾತಾಡ್ತೀವಿ. ಓಕೆ. ಈಗ ನಂದಗೋಕುಲ ನಿಮ್ಮ ಮೊದಲ ಪ್ರಾಜೆಕ್ಟ್, ಮೊದಲ ಬಣ್ಣ ಹಚ್ಚಿದ್ದು ಕೂಡ. ಸೊ ಹೇಗೆ ಅನಿಸ್ತಾ ಇತ್ತು ಸೆಲೆಕ್ಟ್ ಆಗಿದ್ದು, ಆ ಜರ್ನಿ? ಸೆಲೆಕ್ಟ್ ಆಗಿದ್ದು ಅಂದ್ರೆ ನಾನು ಸೆಲೆಕ್ಟ್ ಆಗಿ ಅವ್ರು ಕಾಲ್ ಮಾಡಿದ ಮೇಲೆ ಸಹ ನಾನು ನಿಜವಾಗ್ಲೂ ನಾನು ಸೆಲೆಕ್ಟ್ ಆಗಿದ್ದೇನಾ, ನಾನು ಕೃಷ್ಣ ಪ್ರಿಯ, ನಾನು ಸೆಲೆಕ್ಟ್ ಆಗಿದ್ದೇನಾ, ಸರಿ ನೋಡಿ ಹೇಳಿ ಅಂತ ನಮ್ಮ ಮ್ಯಾನೇಜರ್ಗೆ ಕೇಳಿದ್ದೆ. ಅಂದರೆ ನಾನು ಅಷ್ಟು ನಂಬಲಿಲ್ಲ, ಬಿಕಾಸ್ ನಾನಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ಬಿಕಾಸ್ ಇದಕ್ಕಿಂತ ಮುಂಚೆನೂ ಇದು ಆಡಿಷನ್ಸ್ ಕೊಟ್ಟಿದ್ದೆ ಒಂದು, ಅದು ಸೆಲೆಕ್ಟ್ ಆಗಿರ್ಲಿಲ್ಲ, ಇದು ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಸೊ ಸೆಲೆಕ್ಟ್ ಆಗಿ ನಾನು ಮನೇಲಿ ಹೇಳುವಾಗ ಸಹ ನಂಬಲೇ ಇಲ್ಲ ಅವರೇ, ಸುಮ್ಮನೆ ಹೇಳ್ಬೇಡ, ಬಿಕಾಸ್ ಅದಕ್ಕಿಂತ ಮುಂಚೆ ಸಹ ನಾನು ಮನೆಯಲ್ಲೆಲ್ಲ ಪ್ರ್ಯಾಂಕ್ ಮಾಡೋದು ಅದೆಲ್ಲ ಇತ್ತು. ಸೊ ನಂಬಲೇ ಇಲ್ಲ. ಲಾಸ್ಟ್ ನಾನು ಇಲ್ಲಿ ಬಂದು ಪ್ರೋಮೋ ಶೂಟ್ ಎಲ್ಲ ನಡೆಯುವಾಗ ನಾನು ನನ್ನ ಕೋ ಆರ್ಟಿಸ್ಟ್ಗಳನ್ನು ಮೀಟ್ ಆಗುವಾಗಲೇ ಗೊತ್ತಾದ್ದು, ಓಕೆ ಫೈನಲಿ ನಾನು ಇಲ್ಲಿದ್ದೇನೆ, ನಿಜವಾಗ್ಲೂ ಸೆಲೆಕ್ಟ್ ಆಗಿದ್ದೇನೆ ಅಂತ. ಸೊ ಖುಷಿ ಇದೆ. ಹಾಗೆ ಈಗ ನಂದಗೋಕುಲ ಸೀರಿಯಲ್ ಅಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ಖುಷಿ ಇದೆ? ತಂಗಿ ಪಾತ್ರ, ಮುದ್ದಾಗಿ ಮಾತಾಡ್ಕೊಂಡು ಲವಲವಿಕೆ ಪಾತ್ರ. ಓಕೆ, ತುಂಬಾ ಜನ ನನ್ನ ಹತ್ರ ಕೇಳಿದ್ದಾರೆ, ನಂದಗೋಕುಲದಲ್ಲಿ ನಿಮ್ಗೆ ತಂಗಿ ಕ್ಯಾರೆಕ್ಟರ್ ಸಿಕ್ಕಿದೆಯಲ್ಲ, ನಿಮ್ಗೆ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಇಲ್ವಾ ಯಾವುದು ಸೀರಿಯಲ್ ಅಲ್ಲೂ ಅಂತ. ಬಟ್ ನನ್ನ ಫಸ್ಟ್ ಪ್ರಾಜೆಕ್ಟ್ ನನಗೆ ಇಂಥ ಒಂದು ಫ್ಯಾಮಿಲಿ ಸಿಕ್ಕಿದೆ. ಅದು ನಾನು ಈಗ ಆನ್ ಸ್ಕ್ರೀನ್ ಫ್ಯಾಮಿಲಿ ಅಂತ ಹೇಳುವುದಕ್ಕಿಂತ ಜಾಸ್ತಿ ಆಫ್ ಸ್ಕ್ರೀನಲ್ಲೂ ನನಗೆ ಅದೊಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸಿಕ್ಕಿದೆ. ನಾನು ಆ ಒಂದು 3 ಅಣ್ಣಂದ್ರಿಗೆ ತಂಗಿ ಆಗಿರೋದು ನನಗೆ ಎಷ್ಟು ಖುಷಿ ಅಂದರೆ, ನನಗೆ ಆಫ್ ಸ್ಕ್ರೀನಲ್ಲಿ ನನಗೆ ಈಗ ಕಸಿನ್ಸ್ ಎಲ್ಲ ಇದ್ದಾರೆ, ಬಟ್ ನನಗೆ ಅಂತ ಅಣ್ಣನವರು ಇಲ್ಲ. ಸೊ ನನಗೆ ಅಣ್ಣನವರು ಕೇರ್ ತೋರಿಸುವಾಗ, ಕೀಟ್ಲೆ ಮಾಡುವಾಗ, ಅಯ್ಯೋ ನನಗೆ ಸಹ ಹೀಗೆ ಒಂದು ಅಣ್ಣ ಇರಬಾರ್ದಿತ್ತಾ ಅಂತ ಆಗ್ತದೆ. ಆ್ಯಂಡ್ ನನಗೆ ನನ್ನ ಕ್ಯಾರೆಕ್ಟರ್ ರಕ್ಷಣೆ ತುಂಬ ಇಷ್ಟ ಇದೆ. ಬಿಕಾಸ್ ಬೇರೆ ತುಂಬ ಕ್ಯಾರೆಕ್ಟರ್ಸ್ ಇದೆ, ಬಟ್ ನನಗೆ ಕೊಟ್ಟಿರೋ ರಕ್ಷಣೆ ನಾನು ಹೇಗೆ ಹೇಳೋದು, ಐ ಆಮ್ ಲಿವಿಂಗ್ ರಕ್ಷಾ. ಅಂದರೆ ನಾನು ರಕ್ಷಾ ಪಾತ್ರದಲ್ಲಿ ತುಂಬ ಖುಷಿಯಾಗಿದ್ದೇನೆ. ಅಂದ್ರೆ ಅವ್ರ ಜೊತೆನೂ ರಕ್ಷಾ ಆಗೇ ಇರ್ತೀರ? ಹೌದು. ನನಗೆ ಆಫ್ ಸ್ಕ್ರೀನಲ್ಲಿ ನಾನು ಕೃಷ್ಣ ಪ್ರಿಯ ಆಗಿರ್ಬೇಕು ಅಂತ ಅದು ಆಗುದೇ ಇಲ್ಲ. ನಾನು ಆನ್ ಸ್ಕ್ರೀನಲ್ಲಿ ಹೇಗಿರ್ತೇನೆ, ಆಫ್ ಸ್ಕ್ರೀನ್ ಸಹ ಆಗಿರ್ತೇನೆ. ಅಮ್ಮ, ಅಪ್ಪ, ಅಣ್ಣನವರೊಟ್ಟಿಗೆ ಯಾವಾಗಲೂ ಗಲಾಟೆ, ಯಾವಾಗಲೂ ಕೀಟ್ಲೆ, ಕಾಮಿಡಿ ಮಾಡ್ಕೊಂಡೇ ಇರೋದು. ಸೊ ಹಾಗೆ ಆಗಿ ಹೋಗಿದೆ. ಈಗ ಕೃಷ್ಣ ಪ್ರಿಯನ್ಗೂ ರಕ್ಷನ್ಗೆ ಎಷ್ಟು ಡಿಫ್ರೆನ್ಸ್ ಇದೆ? ಸೇಮಾ? 0.01 ಡಿಫ್ರೆನ್ಸ್ ಇರ್ಬೋದು. ಸೊ ನೀವು 0.01 ಕನ್ಸಿಡರ್ ಮಾಡೋದಕ್ಕಿಂತ ಜಾಸ್ತಿ 99% ಉಂಟಲ್ಲ, ಅದನ್ನೇ ಕನ್ಸಿಡರ್ ಮಾಡಿ. ಬಿಕಾಸ್ ಡಿಫ್ರೆನ್ಸೇ ಇಲ್ಲ. ರಕ್ಷೆ ಏನು, ಕೃಷ್ಣ ಪ್ರಿಯನೂ ಅದೇ. ಹಂಗೆ. ಹಾಗಾದ್ರೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಹೇಗೆ ಬಂತು? ನೀವು ಮೊದಲಿಂದಾನು ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ರಾ, ಕ್ಲಾಸ್ಗೆ ಏನಾದ್ರು ಹೋಗಿದ್ರಾ, ಅಥವಾ ನಾನೊಂದು ಈ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಬೇಕು ಅಂತ ಏನಾದ್ರು ಯಾವ ಥರ ಇಂಟ್ರೆಸ್ಟ್ ಬಂತು ಅದು? ನನಗೆ ಕ್ಲಾಸು ಅಂತೆಲ್ಲ ಎಂತ ಅಟೆಂಡ್ ಮಾಡಲಿಲ್ಲ ನಾನು. ಬಟ್ ಚಿಕ್ಕದ್ರಿಂದ ಸಹ ನನಗೆ ಮಿರರಲ್ಲಿ ಹೋಗಿ ಆ್ಯಕ್ಟ್ ಮಾಡೋದು. ಈಗ ಸೀರಿಯಲ್ ನೋಡ್ತಿದ್ದೆವು, ಅಜ್ಜಿ ಎಲ್ಲ ನೋಡ್ತಾರಲ್ವ ಟಿ ವಿಯೆಲ್ಲ, ಆವಾಗ ನಾವು ಸ್ಕೂಲಿಂದ ಬಂದು ಹೋಮ್ವರ್ಕ್ ಎಲ್ಲ ಮುಗಿಸಿ ನೋಡ್ತಿದ್ದೆವು. ಸೊ ಆವಾಗ ಟಿ ವಿಯಲ್ಲೆಲ್ಲ ಬರುವಾಗ ಅಗ್ನಿಸಾಕ್ಷಿ, ಪುಟ್ಗೌರಿ ಮದುವೆ, ಆ ಟೈಮಲ್ಲೆಲ್ಲ ನೋಡಿ ನಾನು ಸಹ ಹಾಗೆ ಟಿ ವಿಯಲ್ಲಿ ಬಂದರೆ ಹೇಗಿರ್ತದೆ, ಐ ಯೂಸ್ ಟು ಅಂದರೆ ಹೇಗೆ ಮಿರರ್ ಮುಂದೆ ಎಲ್ಲ ನಿಂತ್ಕೊಂಡು ಆ್ಯಕ್ಟಿಂಗ್ ಮಾಡ್ತಿದ್ದೆ. ಮತ್ತು ರೀಲ್ಸ್ ಸ್ಟಾರ್ಟ್ ಆಯಿತು, ಅದು ಲಿಪ್ಸಿಂಕು, ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಟ್ಟಿನಲ್ಲಿ ಐ ಆಲ್ವೇಸ್ ವಾಂಟೆಡ್ ಟು ಬಿ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ಯಾವಾಗಲೂ ಕ್ಯಾಮ್ರಾ ಮುಂದೆ ಇರಬೇಕು. ಸೊ ನಾನು ಅದಕ್ಕೆ ಗ್ರ್ಯಾಜುಯೇಷನ್ ಕೂಡ ಜರ್ನಲಿಸಮಲ್ಲಿ ಮಾಡಿದ್ದು. ಸೊ ದ್ಯಾಟ್ ನನಗೆ ಮೀಡಿಯಾ ಫೀಲ್ಡಿಗೆ ಬರ್ಬೋದು, ಕ್ಯಾಮ್ರಾ ಮುಂದೆ ಇರ್ಬೋದು, ಮೈಕ್ ಹಿಡಿಬೋದು. ಸೊ ಆ ಥರ ಇತ್ತು. ಸೊ ಊರಲ್ಲೆಲ್ಲ ಆ್ಯಡ್ ಶೂಟ್ಸ್, ಪ್ರಮೋಷನ್ಸ್ ಎಲ್ಲ ಮಾಡ್ತಾಯಿದ್ದೆ. ಆ್ಯಂಡ್ ಇದೊಂದು ಅಪರ್ಚುನಿಟಿ ಸಿಕ್ತು, ಬಾಚ್ಕೊಂಡ್ಬಿಟ್ಟೆ. ಈಗ ಜರ್ನಲಿಸ್ಟ್ ಆಗಿದ್ರೆ ಮಾಡ್ತಿದ್ದ ಕೆಲಸ, ಈಗ ಸೀರಿಯಲ್ಗಿಂತ ಮುಂಚೆ ಈ ಒಂದು ಅಪರ್ಚುನಿಟಿ ಸಿಕ್ಕಿದ್ರೆ ಈಗ ಜರ್ನಲಿಸಮ್ ಮಾಡೋದು, ಆ್ಯಂಕರಿಂಗ್ ಮಾಡೋದು, ಆ ಥರ ರಿಪೋರ್ಟಿಂಗ್ ಮಾಡೋದು ಖಂಡಿತ ಮಾಡ್ತಿದ್ದೆ. ರಿಪೋರ್ಟಿಂಗ್ ನಾನು ಸ್ವಲ್ಪ ಹಿಂಗೆ, ಬಟ್ ಇಫ್ ಆ್ಯಂಕರಿಂಗ್ ಏನಾದರೂ P2C ಆ ಥರದ್ದೆಲ್ಲಾದರೆ ಖಂಡಿತ ಮಾಡ್ತಾ ಇದ್ದೆ. ಕ್ಯಾಮ್ರಾ ಮುಂದೆ ಇರೋದಂದ್ರೆ ತುಂಬ ಇಷ್ಟ, ಮೈಕ್ ಇಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಇಷ್ಟೆಲ್ಲ ಆಯ್ತು. ನಿಮ್ಮ ಸ್ಟಡೀಸ್ ಎಲ್ಲ ಆಗಿತ್ತು, ಏನು ಕತೆ? ನಂದು LKG UKG ಕುಂಭಶ್ರೀ ಅಂತ ಒಂದು ಸ್ಕೂಲ್ ಇದೆ, ಅಲ್ಲಾಯಿತು. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಗುರುಕೃಪಾ ಸೆಂಟ್ರಲ್ ಸ್ಕೂಲ್ ಅಂತ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿ ಅವರ ಒಂದು ಸ್ಕೂಲ್ ಇತ್ತು, ಅಲ್ಲಿ ಆಯಿತು. ಮತ್ತು PUC ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು, ಬಜಗೋಳಿ ಅಂತ. ಮತ್ತು ನನ್ನ ಗ್ರ್ಯಾಜುಯೇಷನ್ ಬಂದು ಆಳ್ವಾಸಲ್ಲಿ BA ಇನ್ ಜರ್ನಲಿಸಮ್ ಆ್ಯಂಡ್ ಸೈಕಾಲಜಿ ಮಾಡಿದೆ. ಅದಾದ್ಮೇಲೆ ಇವಾಗ MBA ಮಾಡ್ತಾ ಇದ್ದೀನಿ, ಅದು ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇದ್ದೀನಿ. ಇವಾಗಲೂ ಸ್ಟಡೀಸ್ ಮಾಡ್ತಾ ಇದ್ದೀನಿ. ಬ್ಯಾಲೆನ್ಸ್ ಆಗುತ್ತಾ ಈ ಕಡೆ ಆಕ್ಟಿಂಗು ಸ್ಟಡೀಸು? ಕರೆಸ್ಪಾಂಡೆನ್ಸ್ ಅದೇ ಲಾಂಗ್ ಡಿಸ್ಟೆನ್ಸ್ ಎಜುಕೇಷನ್ ಆದ್ರಿಂದ ಅಡ್ಜಸ್ಟ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ಇವಾಗ ನಾನು ಗ್ರ್ಯಾಜುಯೇಷನ್ ಮಾಡಿದ್ದು ಒಂದು ಸಬ್ಜೆಕ್ಟು ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿರೋದು ಇನ್ನೊಂದು ಸಬ್ಜೆಕ್ಟ್.
ಸೊ ಕಾಲೇಜ್ಗೆ ಹೋಗಿನೇ ಕೆಲವ್ರಿಗೆ ಕಷ್ಟ ಆಗುತ್ತೆ. ಇದು ಕಾಲೇಜ್ಗೆ ಹೋಗದೆ ನಾವೇ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ಓದೋದು ಇಟ್ ಇಸ್ ಡಿಫಿಕಲ್ಟ್, ಬಟ್ ಮ್ಯಾನೇಜ್ ಮಾಡಬೇಕಷ್ಟೇ. ಬಿಕಾಸ್ ಎಲ್ಲದಕ್ಕಿಂತ ಮುಖ್ಯ ಸ್ಟಡೀಸ್, ಒಂದು ಡಿಗ್ರಿ ಬೇಕಲ್ವಾ. ಹಾಗೆ ಆ್ಯಕ್ಟಿಂಗಿಗೆ ನಿಮ್ಮ ಕೊಡುಗೆ ಎಷ್ಟಿತ್ತು? ಅಂದರೆ ಈ ಥರ ನಾನು ಆ್ಯಕ್ಟಿಂಗ್ ಮಾಡಬೇಕು, ಈ ಥರ ಪ್ರಿಪೇರ್ ಆಗಬೇಕು, ಆ ಥರ ಏನಾದರೂ ಒಂದು ಮಾಡ್ಕೊಂಡಿದ್ದಿದ್ಯಾ? ಸೊ ಈಗ ನನ್ನ ಫಸ್ಟ್ ಪ್ರಾಜೆಕ್ಟ್ ನಂದ ಗೋಕುಲ್ ಆಗಿರುವ ಕಾರಣ ಆ್ಯಂಡ್ ನನ್ನ ಪಾತ್ರ ರಕ್ಷಾ ಆಗಿರುವ ಕಾರಣ ನನಗೆ ಅಂಥ ಹೋಮ್ ವರ್ಕ್ಸ್ಗಳು ಮಾಡುವ ಪರಿಸ್ಥಿತಿ ಬರಲಿಲ್ಲ. ಬಿಕಾಸ್ ನಾನಾಗಲೇ ಹೇಳಿದಾಗೆ ಕೃಷ್ಣಪ್ರಿಯ ಏನೋ ರಕ್ಷಾನೂ ಹಾಗೆ. ಇವಾಗ ನನಗೊಂದು ಸೈಲೆಂಟ್ ಕ್ಯಾರೆಕ್ಟರು, ಒಂದು ಪಾಪದ ವೆರಿ ಸಾಫ್ಟ್ ಕ್ಯಾರೆಕ್ಟರ್ ಇದ್ದರೆ ನಾನು ಆಲೋಚನೆ ಮಾಡಬೇಕಿತ್ತು. ಐ ಹ್ಯಾಡ್ ಟು ಪ್ರಿಪೇರ್. ಓಕೆ, ನಾನು ಸಾಫ್ಟಾಗಿ ಮಾತಾಡಬೇಕು, ತುಂಬ ಡಿಟೇಲಿಂಗ್ ಆಗಿ ಕೊಡಬೇಕು ಎಕ್ಸ್ಪ್ರೆಷನ್ಸು. ಇದು ಹೇಗಾಗಿದೆ ಅಂದರೆ ನನಗೆ ಅದು ಹೇಗೆ ನ್ಯಾಚುರಲ್ ಆಗಿ ಬಂದಿದೆ. ಅಂದರೆ ನನಗೆ ರಕ್ಷಾ ಅಂದರೆ ಕೀಟ್ಲೆ ಮಾಡಿಕೊಂಡು, ತಮಾಷೆ ಮಾಡಿಕೊಂಡು, ಅಣ್ಣನೊಟ್ಟಿಗೆ ಹರಟೆ ಹೊಡ್ಕೊಂಡು, ಅಪ್ಪನ ಹತ್ರ ಕಳ್ಳಿಯಾಗಿ ಆಡಿಕೊಂಡು, ಅದು ನ್ಯಾಚುರಲ್ ಆಗಿ ಬಂದಿದೆ. ನನ್ನ ಡೈರೆಕ್ಟರ್ಸ್ ಹೇಳ್ತಾರೆ, ನಿನಗೆ ಆ್ಯಕ್ಟಿಂಗೇ ಬೇಡಮ್ಮ, ನೀನು ಹೇಗಿದೆ ಹಾಗೆ ಮಾಡು, ನಾನು ಸ್ವಲ್ಪ ಜಾಸ್ತಿ ಮಾಡಿದರೆ ಡೌಸ ಮಾಡಬೇಡಮ್ಮ ಅಂತ ಹೇಳ್ತಾರೆ. ಸೊ ಹಾಗಾಗಿದೆ. ಸೊ ಈ ಒಂದು ಪ್ರಾಜೆಕ್ಟಲ್ಲಿ ನನಗೆ ಹೋಮ್ ವರ್ಕು ಸಿದ್ಧತೆ ಅಂತ ಸ್ವಲ್ಪ ಕಮ್ಮಿಯೇ ಇದೆ. ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಪ್ರಾಜೆಕ್ಟಿಗೆ ನನ್ನ ಕ್ಯಾರೆಕ್ಟರ್ ಮೇಲೆ ನಾನು ವರ್ಕ್ ಮಾಡ್ತೇನೆ. ಸೊ ಹೇಗೆ ಸಿಗುತ್ತೆ ಹಾಗೆ. ಈಗ ಮನೆಯಲ್ಲಿ ಎಲ್ಲರೂ ಕಲಿಬೇಕು ಅಥವಾ ಸ್ಟಡೀಸ್ ಮಾಡಬೇಕು, ಮಾಸ್ಟರ್ ಮಾಡಬೇಕು, ಆ ಥರ ಒಂದು ಮನೆಯಲ್ಲಿ ಇರುತ್ತೆ ಥಾಟ್. ಬಟ್ ನೀವು ಆ್ಯಕ್ಟಿಂಗ್ ಹೋದಾದ್ಮೇಲೆ ಮನೆಯವರ ಒಂದು ಹೇಗಿತ್ತು, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನನಗೆ ಯಾವತ್ತು ಮನೆಯಿಂದ ಪ್ರೆಷರ್ ಅಂತ ಇರಲಿಲ್ಲ. ನೀನು ಅದು ಮಾಡಲೇಬೇಕು, ನೀನು ಇದೇ ಮಾಡಬೇಕು, ನೀನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆ ಥರ ಇರಲಿಲ್ಲ. ನಿಂಗೆ ಏನು ಓದಬೇಕು, ನಿನ್ಗೆ ಏನು ಆಗಬೇಕು, ಬಟ್ ಅದನ್ನು ಸ್ವಲ್ಪ ನೀಟಾಗಿ ಮಾಡು. ಇವಾಗ ನಾನು ಜರ್ನಲಿಸಮ್ ಗ್ರ್ಯಾಜುಯೇಷನ್ ಮಾಡಬೇಕಾದ್ರೆ ಸಹ ನಿಂಗೆ ನಿಜವಾಗ್ಲೂ ಜರ್ನಲಿಸ್ಟ್ ಆಗಬೇಕು ಅಂತ ಇದ್ದರೆ ಇದನ್ನೇ ಚೂಸ್ ಮಾಡು, ಅದೇ ಹೇಳಿದ್ದು. ಸೊ ಇಲ್ಲಿ ಇದು ಸೆಲೆಕ್ಟ್ ಆಗುವಾಗ ಸ್ವಲ್ಪ ಮನೆಯಲ್ಲಿ ಅಷ್ಟೊಂದು ಇದು ಇರಲಿಲ್ಲ, ಸಪೋರ್ಟ್ ಇರಲಿಲ್ಲ. ಬಟ್ ಸೂನ್ ಆಫ್ಟರ್ ಎಪಿಸೋಡ್ಸ್ ಬಂತಲ್ವ, ಆವಾಗ ಎಲ್ರಿಗೂ ಖುಷಿ ಇತ್ತು ಮನೆಯಲ್ಲಿ. ಇವಾಗಂತೂ ಮಿಸ್ ಮಾಡದೆ ನಮ್ಮ ಮನೇಲಿ ಎಲ್ಲರೂ ಸೀರಿಯಲ್ ನೋಡ್ತಾರೆ. ಎಲ್ಲರೂ ನಿಮ್ಮ ಫ್ಯಾನ್ ಆಗಿದ್ದಾರೆ ಈಗ ಮನೆಯಲ್ಲಿ. ಹೇಗೆ ಹೇಳ್ತಾರೆ ಅಂದರೆ ನಿಮ್ಮ ಫಸ್ಟ್ ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳಿದ್ರು? ಇಲ್ಲ, ನನ್ನ ತಮ್ಮ ಅಮ್ಮ ಎಲ್ಲ ಫೋನ್ ಮಾಡಿ ಬೈಯೋರು, ಎಂತ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ, ಅದು ಅಳು ಅಂತ ಹೇಳಿದ್ರೆ ಫುಲ್ ಆಡುದಂತೆ, ಯಾರಾದ್ರೂ ಸತ್ತೋಗಿದಾರ ಹಾಗೆಲ್ಲ ಅಳ್ತಾರ ಅಂತೆಲ್ಲ ಕೇಳ್ತಾ ಇದ್ರು. ಬಟ್ ಈಗ ಓಕೆ, ಅದು ಅಡ್ವೈಸ್ ನಾವು ತಗೋಬೇಕಲ್ವಾ, ಹೇಗೆ ಚೇಂಜಸ್ ಮಾಡ್ಕೋಬೇಕು, ಹೇಗೆ ಚೆನ್ನಾಗಿ ಪೋರ್ಟ್ರೇ ಆಗಬೇಕು ಸ್ಕ್ರೀನಲ್ಲಿ ಅಂತ. ಸೊ ತಗೊಳ್ತೀನಿ. ಈಗ ನಂದ ಗೋಕುಲ ಜರ್ನಿ ಹೇಗಿತ್ತು? ಸ್ಟಾರ್ಟಿಂಗ್ ಹೋದಾಗ ಅಲ್ಲಿದ್ದ ಎಕ್ಸ್ಪೀರಿಯನ್ಸ್ ಭಯ ಆಗ್ಲಿಲ್ವಾ? ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ, ಎಲ್ರೂ ನೋಡಿದ್ದೀನಿ ಟಿವಿಯಲ್ಲಿ, ನಾನು ಹೊಸೊಬ್ಳು, ಆ ಥರ ಏನಾದರೂ ಫೀಲ್? ಎಕ್ಸಾಕ್ಟ್ಲಿ. ಫಸ್ಟ್ ಹೋಗುವಾಗ ನನಗೆ ಹೋಗುದಾ ಬೇಡವಾ, ಪ್ರೋಮೋ ಫಸ್ಟ್ ನನ್ನ ಶೂಟ್ ಇದ್ದದ್ದು ಪ್ರೋಮೋ ಮಾರ್ಚಲ್ಲಿ. ಸೊ ಅಲ್ಲಿಗೆ ಹೋಗಬೇಕಾದ್ರೆ ಅಯ್ಯೋ ಅಲ್ಲಿಗೆ ನಾನು ಹೇಗೆ ರಿಯಾಕ್ಟ್ ಮಾಡೋದು, ಟಿ ವಿಯಲ್ಲಿ ಎಲ್ಲರೂ ನೋಡಿರ್ತಾನೆ, ಬಟ್ ಎದುರಲ್ಲಿ ನನ್ನ ಕೋ ಆರ್ಟಿಸ್ಟ್ ಆಗಿ ಟ್ರೀಟ್ ಮಾಡಬೇಕು ಅಂದರೆ ಅದು ತುಂಬ ಡಿಫ್ರೆಂಟ್ ಅಲ್ವಾ. ಹೋಗುವಾಗ ಭಯ ಇತ್ತು, ಎಂಥವು ಫ್ರೆಷರ್ ಅಲ್ವಾ ಹೇಳಿ ಎಂತಾರು ಸ್ವಲ್ಪ ಇಡ್ತಾರೆ ಹೇಳಿ. ಬಟ್ ನನಗೆ ಅದೊಂದು ಎಕ್ಸ್ಪೀರಿಯನ್ಸೇ ಆಗಲಿಲ್ಲ. ಬಿಕಾಸ್ ನಾನು ಈಗ ಅವರ ಆನ್ ಸ್ಕ್ರೀನ್ ಅವರ ಮಗಳಾಗಿದ್ರೆ ನನ್ನನ್ನು ಮಗಳಾಗೇ ನೋಡ್ತಾರೆ. ಈಗ ಕೆಲವೊಂದೆಲ್ಲ ಡೈಲಾಗ್ಸ್, ನನ್ನ ಊರು ಮಂಗಳೂರು ಆದ ಕಾರಣ, ನನ್ನ ಆಕ್ಸೆಂಟ್ ಸ್ವಲ್ಪ ಬೇರೆ ಇದ್ದ ಕಾರಣ ನನಗೆ ತುಂಬ ಡೈಲಾಗ್ ಡೆಲಿವರಿ ತುಂಬ ಕಷ್ಟ ಆಗ್ತಾ ಇತ್ತು. ಬಟ್ ಯಾರೂ ನಾನು ಲೇಟ್ ಹೇಳ್ತಾ ಇದ್ದೀನಿ, ಅಲ್ಲ ನಾನು ತಪ್ಪು ಹೇಳ್ತಾ ಇದ್ದೀನಿ ಅಂತ ನನಗೆ ಒಂದು ಮುಜುಗರ ಫೀಲ್ ಮಾಡಿಸದೆ, ಹೀಗಲ್ಲಮ್ಮ ಹಾಗೆ ತಗೋ, ನಿಧಾನವಾಗಿ ತಗೋ, ಉಸಿರು ತಗೋ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಆವಾಗಲೇ ಹೇಳಿದ್ದು, ನನಗೆ ಈಗ ನಂದ ಗೋಕುಲ ನನ್ನ ಫ್ಯಾಮಿಲಿ ಏನಿದೆ ಅದೊಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ. ನಂದು ನೆಕ್ಸ್ಟ್ ಕ್ವಶನ್ ಅದೇ ಇತ್ತು, ನಿಮ್ಮ ಆ ಫ್ಯಾಮಿಲಿನೂ ನಿಮ್ಮದು ಫ್ಯಾಮಿಲಿ ಆಗೇ ಹೋಗಿದೆ. ಸೊ ಆ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಾ ಅನ್ನೋದು. ಸೊ ನಂಗೆ ಇದ್ರಲ್ಲಿ ಆನ್ಸರ್ ಸಿಕ್ತು. ಇನ್ನು ಹೇಳಿದ್ರೆ ಇಲ್ಲ ಆದ್ರೆ ನಾನು ಎಷ್ಟು ಹೇಳಿಕೊಂಡೇ ಇರ್ತೇನೆ, ನನ್ನ ಅಣ್ಣ ಹೀಗೆ, ನನ್ನ ಅಮ್ಮ ಹಾಗೆ, ನನ್ನ ಅತ್ತಿಗೆ ಹೇಳ್ಬೋದು. ಅಂದ್ರೆ ಯಾರು ಅಷ್ಟು ತುಂಬಾ ನಿಮ್ಗೆ ಕ್ಲೋಸ್ ಯಾರು ಆ ಸೆಟ್ ಅಲ್ಲಿ? ಸೊ ನನಗೆ ಇಷ್ಟ ಅಂತ ಹೇಳಿದ್ರೆ ನಂಗೆ ಎಲ್ಲರೂ ಇಷ್ಟವೇ. ಕೆಲವೊಮ್ಮೆ ಸೆಟ್ ಅಲ್ಲಿ ಅಣ್ಣನವರ ಜೊತೆ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತೇನೆ, ಕೆಲವೊಮ್ಮೆ ಅಮ್ಮ ಅತ್ತಿಗೆ ಅಮೂಲ್ಯ ಅವ್ರ ಜೊತೆ ಇರ್ತೇನೆ. ಸೊ ಬಟ್ ನನಗೆ ಪರ್ಸ್ನಲ್ ಜಾಸ್ತಿ ಇಷ್ಟ ಯಾರು ಅಂತ ಹೇಳಿದ್ರೆ ಎಲ್ಲರೂ ಇಷ್ಟವೇ, ಆದ್ರೂ ಸ್ವಲ್ಪ ಜಾಸ್ತಿ ಇಷ್ಟ ಅಮ್ಮ ಮತ್ತೆ ಕೇಶವಣ್ಣ. ಸೊ ನನಗೆ ಒಂದು ಎಂಥದ್ದು ಬಾಂಡ್ ಆಗಿದೆ. ಅಂದ್ರೆ ವೈಬ್ ಬೇರೆ, ಬಾಂಡ್ ಬೇರೆ. ವೈಬ್ ಅಂದ್ರೆ ನಾನು ನನ್ನ ಅತ್ತಿಗೆ, ನನ್ನೆಲ್ಲ ಅಣ್ಣಂದಿರ ಜೊತೆ ಹರಟೆ ಹೊಡ್ಕೊಂಡು ಅದೆಲ್ಲ ವೈಬ್ ಕ್ರಿಯೇಟ್ ಆಗುತ್ತೆ. ಬಟ್ ಬಾಂಡ್ ಅಂತ ಇರುತ್ತಲ್ಲ, ಇವ್ರನ್ನ ನೋಡಿದ್ರೆ ಒಂದು ನಿಜ ಅಣ್ಣ ತರಾನೇ ಆಗುತ್ತಪ್ಪ ಅಂತ, ಅದರ ಕೇಶವಣ್ಣ ಮತ್ತೆ ನನ್ನ ಅಮ್ಮ. ಅವ್ರು ನಿಮ್ಮನ್ನ ಹಂಗೆ ನೋಡ್ಕೊಳ್ತಾರೆ, ತಂಗಿ ತರ, ಹೌದೌದು, ಹಂಗೆ ನೋಡ್ಕೊಳ್ತಾರೆ. ಅದೇ ನನ್ಗೆ ಮನ್ಸೇ ಆಗುದಿಲ್ಲ. ಫಸ್ಟ್ ಎಲ್ಲ ಶೂಟಿಂಗ್ ಹೋಗುವಾಗ ಒಮ್ಮೆ ಕಳಿಸ್ಲಪ್ಪ, ಸಂಜೆ ಆಗ್ಲಪ್ಪ ಅಂತ ಅನ್ಕೊಳ್ತಿದ್ದೆ. ಇವಾಗ ಅಮ್ಮ ಇದಾರಲ್ಲ, ಅಣ್ಣನವರೆಲ್ಲ ಇದಾರಲ್ಲ, ಇರ್ಲಿ ಅಂತ. ಈಗ ಅದೊಂದು ಸ್ಟ್ರೆಸ್ ಅನ್ಸುದೇ ಇಲ್ಲ.
ಸೆಟ್ ಇಂದ ಬಿಟ್ಟು ಹೋಗ್ಲಿಕ್ಕೆ ಮನ್ಸಿಲ್ಲ. ಈಗ ನೀವು ಮಂಗಳೂರು ಮೀನು, ಬೆಂಗಳೂರಿಗೆ ಬಂದು ಕನ್ನಡ ಕಲ್ತ್ರಿ, ಹೇಗಿತ್ತು? ಕಷ್ಟ ಆಯ್ತಾ ಇಲ್ಲಿದ್ ಕನ್ನಡ ಮಾತಾಡಕ್ಕೆ? ಈಗ ಕಮ್ಯುನಿಕೇಟ್ ಮಾಡುವಾಗ ಕೆಲವೊಂದೆಲ್ಲ ಬರುತ್ತೆ ಅಂತ ಬಂತು. ಅದೇ ಸೆಟ್ ಅಲ್ಲಿ ಮಾತಾಡುವಾಗ ಕೆಲವೊಂದೆಲ್ಲ ಬರುದೇ ಇಲ್ಲ. ನಾನು ಕಾನ್ಶಿಯಸ್ ಆಗಿದ್ರೆ ಬರ್ತದೆ, ಬರುತ್ತೆ ಬೆಂಗಳೂರು ಕನ್ನಡ. ಇಲ್ಲಾಂದ್ರೆ ನಾನು ಕಾನ್ವೋ ಎಲ್ಲ ಮಾಡ್ಬೇಕಾದ್ರೆ ಮಂಗಳೂರು ಕನ್ನಡವೇ ಬಂದ್ಬಿಡುತ್ತೆ ಕರೆಕ್ಟ್. ಸೊ ಹಾಗಾಗುತ್ತೆ. ಅದೇ ಚಂದ ಅಲ್ಲ, ನೀವು ಕ್ಯೂಟ್ ಆಗಿ ಮಾತಾಡೋದು. ಎಂತ ಕ್ಯೂಟ್ ಏನಾದ್ರು ಮಾತಾಡ್ಬೇಕಾದ್ರೆ ತುಳು ಬಂದಿದ್ಯಾ ಬಾಯಲ್ಲಿ? ತುಂಬಾ ಸಲಿ ಸೆಟ್ ಆನ್ ಸ್ಕ್ರೀನ್ ಬರುದಿಲ್ಲ, ಬಿಕಾಸ್ ಟೇಕ್ಸ್ ಇರ್ತದಲ್ವಾ. ಸೊ ಆಫ್ ಸ್ಕ್ರೀನ್ ಮಾತಾಡುವಾಗ ಎಂತದು ಮಾತಾಡಿ ಹೋಗ್ತಾನೆ, ಎಂತ ಹೇಳಿದು ನೀನು ಅಂತ ಅಮ್ಮ ಎಲ್ಲ ಅತ್ತಿಗೆ ಕೇಳ್ತಾರೆ. ಅಯ್ಯೋ ನಾನು ತುಳು ಮಾತಾಡ್ಬಿಟ್ಟೆ. ಅಂಡ್ ನನ್ನ ಅಪ್ಪ ಕ್ಯಾರೆಕ್ಟರ್ ಇದಾರಲ್ಲ, ಅವರು ಮತ್ತೆ ಅವರು ತುಳುನಾಡವ್ರಲ್ವಾ. ಸೊ ನಾವಿಬ್ರು ತುಳುನಲ್ಲೇ ಜಾಸ್ತಿ ಕಾನ್ವೋ ಮಾಡ್ತೀವಿ. ಅವಾಗ ನೀವು ಮಾತಾಡೋದಾದ್ರೆ ಕನ್ನಡದಲ್ಲಿ ಮಾತಾಡಿ, ನಮಗ್ ಕನ್ಫ್ಯೂಸ್ ಮಾಡಬೇಡಿ ಅಂತ ತುಂಬಾ ಸಲ ರೇಗಿಸೋದಿದೆ ಸೆಟ್ ಅಲ್ಲಿ. ಹಾಗೆ ಏನೆಲ್ಲ ತುಳುವಲ್ಲಿ ಬಂದಿದೆ ಬಾಯಲ್ಲಿ ಇಷ್ಟೋ ತನಕ? ಅದ್ ನೆನ್ಪಿಲ್ಲ. ಏನೋ ಬೊಚ್ಚಿ ಮಾರೆ ಆ ತರ ಎಲ್ಲ ಬಂದಿರುತ್ತೆ. ನಮ್ಮದ್ರಲ್ಲಿ ಸಾವು ಮಾರೆ, ಬೊಚ್ಚಿ ಮಾರೆ ಅಂತ ಯೂಸ್ ಮಾಡೋದಿಲ್ಲ ಜಾಸ್ತಿಯಾಗಿ. ಬಟ್ ಮಾರೆ ನಂಗೆ ಈಗ ಅವರೊಟ್ಟಿಗೆ ಕನ್ನಡ ಮಾತಾಡುವಾಗ ಮಾರೆ ಪ್ರತಿ ಒಂದು ಸೆಂಟೆನ್ಸ್ಗೂ ಬರ್ತದೆ. ಅದು ಎಷ್ಟು ನಾನು ಕಂಟ್ರೋಲ್ ಆಗಿ ಇಟ್ಕೊಂಡ್ರು ಮಾರೆ ಬಂದೇ ಬರ್ತದೆ. ಅವು ನಮ್ಮ ಕಾಪು ಜೊತೆ ಕಂಟ್ರೋಲ್ ಪೂಜಿ ಮಾರೆ. ಈಗ ನಿಮ್ಮ ಸೆಟ್ ಅಲ್ಲಿ ಜಾಸ್ತಿ ನಿದ್ದೆ ಮಾಡೋದು ಯಾರು ನಿಮ್ಮನ್ ಬಿಟ್ಟು? ಆಕ್ಚುಲಿ ನನ್ನನ್ನು ಬಿಟ್ಟು ಅಭಿಯಣ್ಣ, ವಲ್ಲಭಣ್ಣ. ಯಾವಾಗ ನೋಡಿದ್ರು ನಾವು ಬೆಡ್ರೂಮ್ ಅಲ್ಲಿ ನಾವೊಂದು ಮಲ್ಗೋಣ ಅಂತ ನೋಡಿದ್ರೆ ಅವ್ರು ಆಲ್ರೆಡಿ ಮಲ್ಗಿರ್ತಾರೆ ಯಾವಾಗ್ಲೂ. ನೀವ್ ಹೋಗಿ ಮಲ್ಗ್ತೀರಾ ಆಮೇಲೆ? ಮತ್ತೆ ನಿದ್ದೆ ಇಂಪಾರ್ಟೆಂಟ್. ಆಕ್ಟಿಂಗ್ ಅದು ಬೇಡ, ಅದ್ ಬೇಕು, ನಿದ್ದೆ ಇಂಪಾರ್ಟೆಂಟ್. ಬೈದಿದ್ಯಾ ಡೈರೆಕ್ಟರ್ ಬಂದು, ಏನ್ ನಿದ್ದೆ ಮಾಡ್ತಿದ್ಯಾ ಇಷ್ಟೊತ್ತಿಗೆ? ಯಾವಾಗ್ಲೂ ಬೈತಾರೆ. ಇನ್ನೊಂದ್ಸತಿ ನಾನು ಎದುರು ಆಗ್ಲಿಸಿದ್ರೆ ಹೊರಗಡೆ ಹೋಗಿ ನಿಲ್ಲಿಸ್ತಾನೆ, ಬಿಸಿಲಲ್ಲೇ ನಿಲ್ಬೇಕು. ತುಂಬಾ ಸಲ ಇದೆ. ನಿದ್ದೆ ಮಾಡುವಾಗಿಲ್ಲ ಹೇಳ್ತಾರೆ. ಬಟ್ ಅವರೇ ಹೇಳ್ತಾರೆ ಫ್ರೀ ಟೈಮಲ್ಲೆಲ್ಲ ನಿಮ್ದು ಮಧ್ಯಾಹ್ನದ ಮೇಲಿರುತ್ತೆ, ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಆತರ. ಈಗ ನೈಟ್ ಔಟ್ ಎಲ್ಲ ಇದು ಶೂಟ್ ಇರುತ್ತೆ, ಆತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ಅಂದ್ರೆ ನೈಟ್ ಶೂಟ್ ಮಾಡಿದ್ದು ಆಗಿದ್ದು ಲೇಟ್ ಆಗಿದೆ 2-3 ಗಂಟೆ. ಬಟ್ ನಮ್ಮ ಡೈರೆಕ್ಟರ್ ಆಗಿರ್ಲಿ, ನಮ್ಮ ಪ್ರೊಡಕ್ಷನ್ ಟೀಮ್ ಆಗಿರ್ಲಿ ಆದಷ್ಟು ಬೇಗ ಮಾಡಿ ಕಳಿಸ್ಲಿಕ್ಕೆ ನೋಡ್ತಾರೆ. ಬಟ್ ಕೆಲವೊಮ್ಮೆಲ್ಲ ಔಟ್ಡೋರ್ ಇರುತ್ತೆ ಅಂಡ್ ನೈಟು ಇರುತ್ತೆ. ಸೊ ಆವಾಗ ನಾವು ಯಾವುದು ಜುಗಲ್ಬಂದಿ ಏನು ಮಾಡೋಕ್ಕಾಗಲ್ಲ, ನೈಟೇ ಶೂಟ್ ಮಾಡ್ಬೇಕಷ್ಟೇ. ಆವಾಗ 6 to 6 ಕಾಲ್ ಶೀಟ್, ಈವ್ನಿಂಗ್ 6 to ಬೆಳಗ್ಗೆ 6 ಆ ಥರ ಮಾಡ್ತಾರೆ. ನೆಕ್ಸ್ಟ್ ಡೇ ರಜೆ ಕೊಟ್ಟು. ಸೊ ಆದಷ್ಟು ಸ್ಟ್ರೆಸ್ ಫ್ರೀ ಇಡಕ್ಕೆ ನೋಡ್ತಾರೆ ನಮ್ಮ ಟೀಮು. ಸೊ ನಮ್ಗೆ ಕಷ್ಟ ಕೊಡ್ದಂಗೆ ಮ್ಯಾನೇಜ್ ಮಾಡ್ತಾರೆ. ಬಟ್ ಇರುತ್ತೆ ನೈಟ್ ಶೂಟ್ ಎಲ್ಲ. ಒಳಗೆ ಬಯೋದಿರುತ್ತಾ? ಏನ್ ಇಷ್ಟೊತ್ತು ಮಾಡ್ತಿದ್ದಾರೆ? ಅದು ಆಫ್ ಸ್ಕ್ರೀನ್ ಹೇಳ್ತಾರೆ. ಪರವಾಗಿಲ್ಲ ಹೇಳಿ, ಅವ್ರಿಗೂ ಗೊತ್ತಾಗ್ಬೇಕಾ? ಅದಕ್ಕೆ ಆಮೇಲೆ ಹೇಳ್ತೇನೆ. ಇಲ್ಲಪ್ಪ, ನಾವು ಬೈಕೊಳ್ಳಲ್ಲ, ನಾವು ತುಂಬಾ ಪ್ರೊಡಕ್ಷನ್ ಫ್ರೆಂಡ್ಲಿ ಆರ್ಟಿಸ್ಟ್. ಹಂಗೆ ಎಲ್ಲದಕ್ಕೂ ಸಪೋರ್ಟ್ ಇದ್ದಾರೆ ಈಗ ಸೆಟ್ ಅಲ್ಲಿ? ತುಂಬಾ ಸಪೋರ್ಟ್ ಇದ್ದಾರೆ. ಈಗ ನಿಮ್ಗೂ ನೆಕ್ಸ್ಟ್ ಸೀರಿಯಲ್ ಚಾನ್ಸ್ ಸಿಕ್ತು, ಬಿಡ್ತಾರಾ ಹೋಗಕ್ಕೆ? ಬಿಡ್ತಾರೆ ಅನ್ಕೊಂಡಿದೀನಿ. ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ರೋಲ್ ಇದ್ರೆ ಖಂಡಿತವಾಗ್ಲೂ ನಾನು ಖುಷಿಯಿಂದ ಕಳ್ಸ್ಕೊಡ್ತಾರೆ ಅಂತ. ಬಟ್ ನನಗೂ ನಂದಗೋಕುಲ ಬಿಟ್ಟು ಹೋಗ್ಲಿಕ್ಕೆ ಮನ್ಸಿಲ್ಲ. ಬಟ್ ಗೊತ್ತಿಲ್ಲ, ಇಫ್ ಇನ್ ಕೇಸ್ ಒಳ್ಳೆ ಪ್ರಾಜೆಕ್ಟ್ ಬಂದ್ರೆ, ಇಫ್ ಇನ್ ಕೇಸ್ ನನ್ನ ಮನ್ಸು ಆ ಪ್ರಾಜೆಕ್ಟ್ ಮಾಡೋ ಒಂದು ನನಗೆ ಮನ್ಸಾದ್ರೆ, ಇಲ್ಲಾಂದ್ರೆ ನಾನು ನಂದಗೋಕುಲದಲ್ಲೇ ಇರ್ತೇನೆ. ಇಲ್ಲ, ನಾನು ನಂದಗೋಕುಲ ಬಿಟ್ಟು ಹೋಗುದಿಲ್ಲ, ನನಗೆ ಆಗುದಿಲ್ಲ. ಬಟ್ ನೋಡುವ. ಈಗ ಊರಿಗೆ ಹೋಗ್ಬೇಕಾದ್ರೆ ಟೀಚರ್ ತರನೇ ಪರ್ಮಿಷನ್ ಕೇಳ್ತೀರಾ? ಈಗ ಟೀಚರ್ ಹತ್ರ ಮಕ್ಳು ಹೇಗೆ ಕೇಳ್ತಾರೆ ಆ ತರ ಪರ್ಮಿಷನ್ ಕೇಳ್ತೀರಾ? ಅಥವಾ ನಾನು ಊರಿಗೆ ಹೋಗುದಂತ ಎದ್ದೋಗ್ತೀರಾ? ಏನ್ ಕತೆ? ಇಲ್ಲ, ಪರ್ಮಿಷನ್ ಕೇಳೇ ಹೋಗೋದು. ಬಟ್ ಇವಾಗ ಶೆಡ್ಯೂಲ್ ನಡುವಲ್ಲಿ ಬ್ರೇಕ್ ಇದ್ರೆ ಅಫ್ಕೋರ್ಸ್ ಶೂಟಿಂಗ್ ಮುಗಿಸ್ ಹೋಗ್ತೀನಿ. ಬಟ್ ಎಮರ್ಜೆನ್ಸಿ ಇವಾಗ ನಾಳೆ ಶೂಟ್ ಇರಲ್ಲ, ಆದ್ರೆ ಇವತ್ತು ಶೂಟ್ ಸ್ವಲ್ಪ ಲೇಟ್ ಆಗಿ ಆಮೇಲೆ ನಾನು ಇವತ್ತೇ ಹೊರಡ್ಬೇಕು ಅಂತ ಇದ್ರೆ ಬೆಳಗಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಗೆ, ಇಲ್ಲ ಡೈರೆಕ್ಟರ್ಗೆ, ಮ್ಯಾನೇಜರ್ಗೆ, ಸರ್ ಬಸ್ ಉಂಟು ಸರ್, ಬೇಗ ಬಿಡಿ ಅಂತ ಬಿಡ್ತಾರಪ್ಪ. ಸೊ ನಂಗೆ 8 ಗಂಟೆ ಬಸ್ ಇದ್ರೆ 7 ಗಂಟೆಗೆ ಬಿಟ್ಕೊಡ್ತಾರೆ. ಇದು ಕ್ಯಾಮ್ರಾ ಇದೆಯಾ ಅಂತ ಹೇಳ್ತಿರೋದ? ಇಲ್ಲಪ್ಪ, ಬಿಟ್ಕೊಡ್ತಾರೆ. ಸ್ವಲ್ಪ ಏನಾದ್ರು ಲಂಚ ಗಿಂಚ ಚೇಂಜ್ ಆಗಿರೋ ತರ. ಇಲ್ಲ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಗೆ ಸ್ವಲ್ಪ ಲಂಚ ಗಿಂಚ ಕೊಟ್ಟು, ನಾಳೆ ಬರ್ಬೇಕಾದ್ರೆ ಚಾಕ್ಲೇಟ್ ತಗೊಂಡ್ ಬಾ, ಅದು ಇದು ಎಲ್ಲ ಹೇಳ್ತಾರೆ. ಆ ತರ ಲಂಚ ಅದೆಲ್ಲ ಕೊಟ್ಟು ಹೊರಡುದು. ಈಗ ಒಂದು ಚಿಕ್ಕ ಆಕ್ಟಿವಿಟಿ ಮಾಡೋಣ. ನಾನು ಒಂದು ಕ್ವಶನ್ಸ್ ಕೇಳ್ತೀನಿ, ನೀವು ಅದಕ್ಕೆ ತಪ್ಪು ಉತ್ತರಗಳನ್ನು ಹೇಳ್ಬೇಕು. ತಪ್ಪು ಆನ್ಸರ್ಸ್ ಹೇಳ್ಬೇಕು. ರಾಂಗ್ ಆನ್ಸರ್ಸ್ ಓನ್ಲಿ. ಓಕೆ. ಸ್ಪೀಡ್ ಆಗಿ ಹೇಳ್ಬೇಕು. ಆಯ್ತಾ? ರೆಡಿನಾ? ರೆಡಿ. ನಿಮ್ಮ ಹೆಸರು? 1. ನಿಮ್ಮೂರು? ರೆಡ್. ನಮ್ಮ ದೇಶ?
ಕಲರ್ ಓಕೆ ನಮ್ಮ ದೇಶ. ಕೃಷ್ಣ ಪ್ರಿಯ. ಡ್ಯಾನ್ಸ್ ಮಾಡಕ್ಕೆ ಏನ್ ಬೇಕು? ಇಂಡಿಯಾ. ಹಾಡಾಡಕ್ಕೆ ಏನ್ ಬೇಕು? ಪ್ರಾಪರ್ಟೀಸ್. ಅಲ್ಲಿ ಇಲ್ಲ ಅದು ಇನ್ಸ್ಟ್ರೂಮೆಂಟ್ಸ್. ಮೈಕು ಅದೆಲ್ಲ ಪ್ರಾಪರ್ಟಿ ಅಲ್ಲ ಬರಲ್ಲ. ಅದು ಇನ್ಸ್ಟ್ರೂಮೆಂಟ್ಸ್. ನಿಮ್ಮ ಫೇವ್ರೆಟ್ ತಿಂಡಿ? ಕಿವಿದ್ದು. ತಿಂತೀರಾ? ನಿಮ್ಮ ಫೇವ್ರೆಟ್ ಹೀರೋ? ಅದು ನನಗೆ ತಪ್ಪು ಹೇಳಲಿಕ್ಕೆ ಮನಸ್ಸಿಲ್ಲ. ಅದು ನಮ್ಗೆ ಗೊತ್ತಿಲ್ಲ, ನೀವು ನನ್ನ ಹೇಳಿ. ಫೇವ್ರೆಟ್ ಹೀರೋ ಹುಚ್ಚ ವೆಂಕಟ್. ಓ, ಹುಚ್ಚ ವೆಂಕಟ್ ಅವ್ರೀಗ ಫುಲ್ ಫಿಲ್ ಆಗ್ತಾರೆ. ಬರ್ಬೋದು ಹುಡ್ಕೊಂಡು ನಿಮ್ಮನ್ನ ಸೆಟ್ಗೆ. ನನ್ನ ಮಗನ್ ಅಂತ ಹೇಳ್ಕೊಂಡು ಬರ್ತಾರೆ ಅನ್ಸುತ್ತೆ. ಹೌದು. ಅದೇ ಯಾರು ನಿಮ್ಮ ಫೇವ್ರೆಟ್ ಹೀರೋ? ಅಪ್ಪು. ಸೆಲೆಬ್ರಿಟಿ ಕ್ರಶ್ ಯಾರು? ಸೆಲೆಬ್ರಿಟಿ ಕ್ರಶ್. ಓ, ರಾಂಗ್ ಆನ್ಸರ್ಸ್ ಓನ್ಲಿನಾ? ಆಗಿಲ್ಲ ಅದು. ನಂಗೆ ಸೆಲೆಬ್ರಿಟಿ ಕ್ರಶ್ ಯಾರು ಸಹ ಇಲ್ಲ. ಅದೇ ತಪ್ಪು ಉತ್ತರನ? ಹಾ, ಅದೇ ತಪ್ಪು. ನಾನೇ ಹೇಳ್ಕೊಟ್ಟಲ್ಲ ನಿಮ್ಗೆ. ಇನ್ನು ಬಳೆಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಇಯರಿಂಗ್ಸ್. ಕನ್ನಡದಲ್ಲಿ ತಪ್ಪು ಉತ್ತರ ಅಲ್ಲ, ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ದು. ಬಳೆಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಬ್ಯಾಂಗಲ್ಸ್. ಹಾ, ಗುಡ್. ರಿಂಗ್ ಹಾಕೋ ಬೆರಳ ಹೆಸರೇನು? ಇಂಡೆಕ್ಸ್ ಫಿಂಗರ್. ರಿಂಗ್ ಫಿಂಗರ್ ಅಲ್ಲ, ಇಂಡೆಕ್ಸ್ ಫಿಂಗರ್. ನಿಮ್ಮ ಹುಡುಗನ ಹೆಸರೇನು? ಅಯ್ಯೋ ದೇ. ಲಾಸ್ಟ್ ಗಂಟಿಷ್ಟು. ತಪ್ಪು ಹೇಳ್ತೀರಾ ಸರಿ ಹೇಳ್ತೀರಾ? ತಪ್ಪು ಹೇಳಿದ್ರೆ ಅವ್ರು ಬಂದು ನೋಡ್ಕೋತೀವಿ ಯಾರ್ಯಾವ್ದು ಹೇಳ್ತಿದ್ಯಲ್ಲ ಹೆಸರು. ನಾನು ಸೋತೆ. ನಾನು ಈ ಆನ್ಸರ್ ಸರಿಯಾಗಿ ಹೇಳ್ಬೇಕು. ಅಮೋಘ. ಅಮೋಘ. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲೆಟ್ ಇಟ್ ಬಿ ಅ ಸೀಕ್ರೆಟ್. ಮತ್ತೆ ಹೇಳ್ತೀನಿ. ಈಗ ಯಾವ್ದಾದ್ರೊಂದು ಬ್ಯಾಡ್ ಕಮೆಂಟ್ಗೆ ಬೇಜಾರಾಗಿರೋದಿದ್ಯಾ? ಸೊ ಬ್ಯಾಡ್ ಕಮೆಂಟ್ಸ್ ಡೆಫಿನೆಟ್ಲಿ ಇದೆ. ನಾವೊಂದು ರೀಲ್ಸ್ ಪೋಸ್ಟ್ ಮಾಡಬೇಕಿದ್ರೆ, ಇಲ್ಲ ನಮ್ಮ ಒಂದು ಆ್ಯಕ್ಟಿಂಗ್ ಬಿಟ್ಟನ್ನು ಇವಾಗ ಅಫಿಷಿಯಲ್ ಪೇಜಲ್ಲಿ ಬರಬೇಕಿದ್ರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ, ಇಲ್ಲ ರೀಲ್ಸ್ ಮಾಡುವಾಗ ಯಾಕೆ ನಮ್ಮ ಕನ್ನಡ ಹಾಡು ಯೂಸ್ ಮಾಡೋದಿಲ್ಲ ಅಂತೆಲ್ಲ ತುಂಬ ಕಮೆಂಟ್ಸ್ ಇದೆ. ಸೊ ಅದು ನಾವು ಬೇಜಾರು ಮಾಡ್ಕೊಂಡು ತಗೊಂಡ್ರೆ ನಾವು ಕುಗ್ಗಿ ಹೋಗ್ತೇವೆ. ಸೊ ನಾವು ಗುಡ್ ಕಮೆಂಟ್ಸ್ ಹೇಗೆ ತಗೊಳ್ತೇವೆ, ಬ್ಯಾಡ್ ಕಮೆಂಟ್ಸ್ ಹಾಗೆ ತಗೊಳ್ಬೇಕಾಗ್ತದೆ. ಸೊ ನಾವು ಬೇರೆ ಕನ್ನಡ ರೀಲ್ಸ್ ಮಾಡ್ತೇವೆ, ಅದರ ನಡುವಲ್ಲಿ ಬೇರೆ ಲ್ಯಾಂಗ್ವೇಜ್ ಹಾಡುಗಳು ಕೆಲವೊಂದು ಚೆನ್ನಾಗಿರುತ್ತೆ. ಅದು ಮಾಡಿದ್ರೆ ಸುಮ್ಮನೆ ಜನ ಟ್ರಿಗರ್ ಆಗ್ತಾರೆ. ಬಟ್ ಇಟ್ ಈಸ್ ರಾಂಗ್ ಅಂತ ಹೇಳೋದು. ಬಟ್ ಮಾಡೇ ಮಾಡ್ತಾರೆ ಅಂದರೆ ನಾವು ತಗೊಳ್ತೀವಿ ಅಷ್ಟೇ. ಏನು ಹೇಳ್ತೀರಾ ಬ್ಯಾಡ್ ಕಮೆಂಟ್ ಮಾಡೋರ್ಗೀಗ? ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ಹೇಳಲಿಕ್ಕೆ ಎಂತ ಆಗೋದಿಲ್ಲ. ಬಟ್ ನೀವು ಸಹ ಆಲೋಚನೆ ಮಾಡಬೇಕು. ಇವಾಗ ನೀವು ಬೇರೆ ಲ್ಯಾಂಗ್ವೇಜ್ ಹಾಡುಗಳನ್ನು ಕೇಳುವುದಿಲ್ವಾ, ಬರೀ ಕನ್ನಡ ಹಾಡುಗಳನ್ನೇ ಮಾತ್ರ ಕೇಳ್ತೀರಾ? ಹಾಡುಗಳು ಬೇರೆ ಭಾಷೆ ಇದ್ರೂ ಸಹ ಕೇಳಲಿಕ್ಕೆ ಇಂಪಾಗಿದ್ರೆ ಕೇಳಬೇಕು. ಬಟ್ ನಮ್ಮ ಅಭಿಮಾನ ಯಾವಾಗಲೂ ಕನ್ನಡದ ಮೇಲೆ ಇರಬೇಕು ಅಷ್ಟೇ ಹೇಳೋದು ನಾನು. ಹೌದು. ಈಗ ಬ್ಯಾಡ್ ಕಮೆಂಟ್ ಮಾಡ್ತಾರೆ, ಬಟ್ ಅದನ್ನ ಮಾಡೋ ರೀತಿ ನಮ್ಗೆ ಪರ್ಸನಲಿ ಹರ್ಟ್ ಆಗುತ್ತೆ. ತುಂಬಾ ಪರ್ಸನಲಿ ಎಕ್ಸಾಕ್ಟ್ಲಿ. ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹಾಗಾಗಲಿಲ್ಲ. ಬಟ್ ನಾನು ಕೆಲವೊಂದು ತುಂಬ ಬೇರೆ ಆರ್ಟಿಸ್ಟ್ಗಳಿಗಾಗಿರ್ಬೋದು, ಇಲ್ಲ ಕಾಮನ್ ಪೀಪಲ್ ಎಲ್ರಿಗೂ ಆಗಿರ್ಬೋದು, ಈಗ ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಳಿಗಾಗಿರ್ಬೋದು, ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ. ಬಟ್ ಅದರ ಇಂಪ್ಯಾಕ್ಟ್ ಅವರಿಗೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಎಷ್ಟೋ ಜನರು ಬ್ಯಾಡ್ ಕಮೆಂಟ್ಸ್ನ ತುಂಬ ಸೀರಿಯಸ್ ಆಗಿ ತಗೊಂಡು ಅವರ ಜೀವನೇ ತಗೊಳ್ತಾರೆ, ಸುಸೈಡ್ ಮಾಡ್ಕೊಳ್ತಾರೆ. ಬಟ್ ಅದಕ್ಕೆ ಹೊಣೆ ಯಾರು? ಈಗ ಬ್ಯಾಡ್ ಕಮೆಂಟ್ಸ್ ಮಾಡಿದವರು ಓಕೆ ನಾನು ತಗೊಳ್ತೇನೆ ಆ ಬ್ಲೇಮನ್ನು ಅಂತ ಹೇಳ್ತಾರ? ಇಲ್ಲ. ನಿಮ್ಮಿಂದ ಬ್ಯಾಡ್ ಕಮೆಂಟ್ಸ್ ಮಾಡುವವರಿಂದ ಎಷ್ಟೋ ಜೀವಗಳು ಹೋಗಿದೆ. ಅದಕ್ಕೆ ಯಾರು ಹೊಣೆ? ಬಟ್ ಅದೇ ನೋಡ್ಕೊಂಡು ಮಾಡಬೇಕು. ಎಲ್ರಿಗೂ ಲೈಫ್ ಇದೆ, ಎಲ್ರಿಗೂ ಏನೋ ಒಂದಿದೆ. ಈಗ ನೆಕ್ಸ್ಟ್ ಮೂವಿಗೆ ಹೋಗೋ ಪ್ಲಾನ್ ಏನಾದರೂ ಇದೆಯಾ? ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದರೆ, ಒಂದು ಒಳ್ಳೆ ಕ್ಯಾರೆಕ್ಟರ್ ಬಂದರೆ ಡೆಫಿನೆಟ್ಲಿ ಎಸ್. ಬಟ್ ನಾನು ತುಂಬ ಪರ್ಟಿಕ್ಯುಲರ್. ನಾನು ಈ ಮೂವಿ ಅಂತ ಬರುವಾಗ ನಾನು ತುಂಬ ಚೂಸಿ. ನನಗೆ ಇಷ್ಟರವರೆಗೆ 2 ಆಫರ್ಸ್ ಬಂದಿತ್ತು. ನನಗೆ ಇಷ್ಟ ಆಗಲಿಲ್ಲ ಕ್ಯಾರೆಕ್ಟರ್. ಕೆಲವೊಂದು ಇನ್ನೊಂದು ಕತೆ ಇಷ್ಟ ಆಗಲಿಲ್ಲ ನನಗೆ. ಹೇಗೆ ಅಂದರೆ ನನ್ನ ಫಸ್ಟ್ ಮೂವಿ ಅಲ್ಲ, ನಾನು ಮಾಡುವ ಮೂವಿ ನನಗೆ ಅಷ್ಟೇ ಇಂಪ್ಯಾಕ್ಟ್ ಆಗಬೇಕು ಜನರ ಮೇಲೆ, ಅಷ್ಟೇ ಚಂದ ಇರಬೇಕು. ಅದೊಂದು ಸಣ್ಣ ಸ್ವಾರ್ಥ. ಸೊ ಅದರ ಮೇಲೆ ಡಿಪೆಂಡ್. ಅಂದ್ರೆ ಯಾವ ತರ ಸ್ಟೋರಿ ಇರಬೇಕು ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಅಥವಾ ಇರೋ ರೀತಿನ? ನನಗೆ ಇರೋ ರೀತಿ ಅಂತಲ್ಲ, ಬಿಕಾಸ್ ನಾನಿರೋ ರೀತಿ ನಾನು ಆಲ್ರೆಡಿ ನಂದಗೋಕುಲದಲ್ಲಿ ಜೀವಿಸ್ತಾ ಇದ್ದೀನಿ. ಸೊ ನನಗೆ ಹೇಗೆ ಬೇಕು ಅಂದರೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು. ಆ್ಯಂಡ್ ಆ ಮೂವಿನಲ್ಲೇ ಫನ್ ಇರಬೇಕು. ಬರೀ ಮೆಸೇಜ್ ಕೊಡೋದಂದರೆ ತುಂಬ ಸೀರಿಯಸ್ ಆಗೂ ಹೋಗಬಾರ್ದು. ಫನ್ ಓರಿಯೆಂಟೆಡ್ ಇರಬೇಕು, ಫ್ಯಾಮಿಲಿ ಓರಿಯೆಂಟೆಡ್ ಇರಬೇಕು, ಥ್ರಿಲ್ಲರ್ ಆಗಿರಬೇಕು. ಪ್ರತಿಯೊಂದು ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ಯಾವ್ದಾದ್ರು ಒಳ್ಳೆ ಪ್ರಾಜೆಕ್ಟ್ ಇದ್ರೆ ಬರುತ್ತಾ ಅಂತ ನೋಡೋಣ. ಕೃಷ್ಣಪ್ರಿಯ ಮೀ ನಂದಗೋಕುಲ ಸೆಟ್ಟಲ್ಲಿ ಇರ್ತಾರೆ ಬನ್ನಿ. ಈಗ ಫ್ಯಾನ್ ವಾರ್ ನಡೀತಾ ಇದೆ.
ಹಿಂದೆ ಫ್ಯಾನ್ ವಾರ್ ನಡೀತಾ ಇತ್ತು. ಸೊ ನಿಮ್ಮ ಒಪಿನಿಯನ್ ಏನೀಗ ಫ್ಯಾನ್ ವಾರ್ ಬಗ್ಗೆ? ಫ್ಯಾನ್ ವಾರ್ ಇನ್ ದ ಸೆನ್ಸ್ ಈಗ ದರ್ಶನ್ ಅವರು, ಸುದೀಪ್ ಅವರು, ಆ ಥರ ಕೆಲವೊಂದು ಫ್ಯಾನ್ ವಾರ್ ನಡೀತಾ ಇದೆ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಅವ್ರು ಯಾರು ಸ್ಟಾರ್ ಇರ್ತಾರಲ್ವಾ ಅವರಿಬ್ಬರ ನಡುವೆ ಅಂತ ಕ್ಲಾಶಸ್ ಏನಾಗಿರಲ್ಲ. ಇಫ್ ಇನ್ ಕೇಸ್ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದೆ ಇದ್ರು ಇಬ್ರು ರೆಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಅವರ ಫ್ಯಾನ್ಸ್ ಅದಕ್ಕೆ ಮೀರಿ ಅವರಿಗೆ ಗೊತ್ತಿಲ್ದಂಗೆ ಈ ಸ್ಟಾರ್ ಮೇಲೆ ಇವರು ಬ್ಲೇಮ್ ಹಾಕುವಂಥದ್ದು, ಮತ್ತೆ ಡಿಸ್ರೆಸ್ಪೆಕ್ಟ್ ಮಾಡುವಂಥದ್ದು, ಡಿಫೇಮ್ ಮಾಡುವಂಥದ್ದು, ಅದೆಲ್ಲ ನನ್ನ ಒಪಿನಿಯನ್ ಪ್ರಕಾರ ಹಾಗೆಲ್ಲ ಮಾಡಬಾರ್ದು. ಬಿಕಾಸ್ ನಮ್ಮ ಕರ್ನಾಟಕ ಜನತೆಗೆ ಇಲ್ಲ ಎಲ್ರಿಗೂ ಫ್ಯಾನ್ಸ್ ಅಂದರೆ ಎಲ್ಲ ಸ್ಟಾರ್ಸ್ಗೂ ಬೇರೆ ಬೇರೆ ಫ್ಯಾನ್ಸ್ ಇರ್ತಾರೆ. ಸೊ ಅವರ ಪರ್ಸ್ನಲ್ ಸ್ಪೇಸ್ ಅವರಿಗೆ ಬಿಟ್ಕೊಡ್ಬೇಕು. ಸೊ ಅವರ ಪರ್ಸ್ನಲ್ ಲೈಫ್ ಅವರಿಗೆ. ಸೊ ನಾವು ಅದರಲ್ಲಿ ಇಂಟರ್ಫಿಯರ್ ಆಗಿ ಮಾಡೋದೆಲ್ಲ ತಪ್ಪು ಅಂತ ಹೇಳ್ತೀನಿ ಅಷ್ಟೇ. ಈಗ ನಿಮ್ಮ ಸೆಟ್ಟಲ್ಲಿ ಅಂದರೆ ಕಲರ್ಸ್ ಕನ್ನಡದಲ್ಲಿ ಅನುಬಂಧ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಹೇಗೆ ಅನುಬಂಧ ಅವಾರ್ಡ್ಗೆ ಯಾವ ಥರ ಪ್ರಿಪೇರ್ ಆಗಿದ್ದೀರಾ? ಅದರಲ್ಲೂ ಹೊಸ ಪರಿಚಯಕ್ಕೆ, ಜನ ಮೆಚ್ಚಿದ ಹೊಸ ಪರಿಚಯಕ್ಕೆ ನಾಮಿನೇಟ್ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್? ಅನುಬಂಧ ಅವಾರ್ಡ್ ಫಸ್ಟ್ ಅನುಬಂಧ. ಹೌದು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಸ್ಟ್ ಆಫ್ ಆಲ್ ನಾಮಿನೇಟ್ ಆಗ್ತೀನಿ ಅಂತ. ಬಿಕಾಸ್ ತುಂಬಾ ಹೊಸ ಪರಿಚಯಗಳಿದೆ. ಅಂದ್ರೆ ಲೀಡ್ ರೋಲ್ ಮಾಡುವವರೆಲ್ಲ, ನಾನು ಒಂದು ಪುಟ್ಟ ತಂಗಿ ಕ್ಯಾರೆಕ್ಟರ್ ಮಾಡುವವರು. ಸೊ ನನ್ನನ್ನು ಐಡೆಂಟಿಫೈ ಮಾಡಿ ನಾಮಿನೇಷನ್ಸ್ಗೆ ಆ್ಯಡ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಕನ್ನಡ. ಸೊ ಅನುಬಂಧ ಪ್ರಿಪ್ರೇಷನ್ಸ್ ತುಂಬ ಜೋರಾಗಿ ನಡೀತಾ ಇದೆ. ಸೊ ನನ್ನ ಮೊದಲ ಅನುಬಂಧ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಆಗ್ತಾ ಇದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಶೂಟು ನಡೆಯುತ್ತೆ, ನಿಮ್ಮ ಮುಂದೆ ಪ್ರಸಾರನೂ ಆಗುತ್ತೆ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೇನೆ. ಫಸ್ಟ್ ಯಾರ್ಯಾರು ಬರ್ತಾರೆ, ಹೇಗಿರುತ್ತೆ. ನನಗೂ ಅಂದ್ರೆ ಟಿವಿಲಿ ನೋಡಿದೀನಿ, ಬಟ್ ನಾನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಇದುವೇ ಫಸ್ಟ್ ಟೈಮ್ ಅಲ್ವಾ. ಹಾಗೆ ಈಗ ಹೊಸ ಪರಿಚಯಕ್ಕೆ ನಾಮಿನೇಟ್ ಆಗಿದ್ದೀರಾ. ಒಂದು ವೇಳೆ ಅವಾರ್ಡ್ ನಿಮ್ಗೆ ಬಂತು, ಈಗ ವಿನ್ನಿಂಗ್ ಸ್ಪೀಚ್ ಹೇಗಿರುತ್ತೆ? ನಂಗೆ ಬರುದಿಲ್ಲ. ನಾಮಿನೇಟ್ ಆಗಿದ್ದೆ ಖುಷಿ ನನಗೆ ಅದೇ ಅವಾರ್ಡ್ ಬರ್ತದೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನನಗೆ ಅವಾರ್ಡ್ ಬರೋದಿದ್ರು ನನಗೆ ಬೇಜಾರಿಲ್ಲ. ಬಿಕಾಸ್ ನನ್ನನ್ನು ನಾಮಿನೇಟ್ ಮಾಡಿದಾರಲ್ಲ ಅಷ್ಟೇ ಖುಷಿ. ಮತ್ತೆ ಎಲ್ಲ ಜನರಿಗೆ ಬಿಟ್ಟದು. ಇಫ್ ಇನ್ ಕೇಸ್ ವಿನ್ನಿಂಗ್ ಸ್ಪೀಚ್ ಕೊಡೋದು ಅಂತ ಇದ್ರೆ ನಾನು ಬ್ಲ್ಯಾಂಕ್ ಆಗಿ ಹೋಗಿ ನಿಲ್ಬೇಕಷ್ಟೇ. ಅಂದ್ರೆ ಎಂತ ನಾನು ಪ್ರಿಪೇರ್ ಆಗ್ಲಿಲ್ಲ, ಐ ಆಮ್ ಬ್ಲ್ಯಾಂಕ್ ಈಗ. ಈಗ ನಿಮ್ಗೆ ಇದು ಸುಮ್ನೆ ಏನೋ ಒಂದು ಅದು ಹೇಳ್ತಾರಲ್ಲ, ಇವರಿಗೆ ಈ ಅವಾರ್ಡ್ ಡೆಡಿಕೇಟ್ ಮಾಡ್ತೀನಿ, ಆ ತರ ಯಾರಿಗೆ ಡೆಡಿಕೇಟ್ ಮಾಡ್ತೀರಾ? ನನ್ನ ಈ ಅವಾರ್ಡ್ನ ನನ್ಗೇನೆ ಡೆಡಿಕೇಟ್ ಮಾಡ್ತಾನೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೇನೆ ನಾನು. ಬಟ್ ಜನರಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಇಷ್ಟೊಂದು ಜನರು ಹೊಸ ಪರಿಚಯ ಅಂತ ಐಡೆಂಟಿಫೈ ಮಾಡಿ ನನಗೆ ಈ ಅವಾರ್ಡ್ ಕೊಟ್ಟಿದ್ದೀರಾ. ಬಟ್ ನನ್ನ ಈ ಅವಾರ್ಡನ್ನು ನಾನು ಬೇರೆ ಯಾರಿಗೂ ಡೆಡಿಕೇಟ್ ಮಾಡೋದಿಲ್ಲ. ನನ್ನ ಪರಿಶ್ರಮ, ನನ್ನ ಸ್ಟ್ರೆಸ್, ಆಮೇಲೆ ನನ್ನ ದುಡಿಮೆ, ನನ್ನ ಹಾರ್ಡ್ ವರ್ಕ್, ಅದು ಇದು ಎಲ್ಲ ಸೇರಿಸಿ ನನಗೇನೆ ಡೆಡಿಕೇಟ್ ಮಾಡ್ತೇನೆ ಅಷ್ಟೇ. ಆಯ್ತು, ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಈಗ ಸದ್ಯದಲ್ಲೇ PPP ಡುಮ್ ಡುಮ್ ಅಂತ ಕೇಳಿ ಬರ್ತಾ ಇದೆ ನಿಮ್ ಕಡೆಯಿಂದ. ಹೇಗೆ ಅದ್ರ ಬಗ್ಗೆ? ಹೌದು, ಇನ್ನು ಸ್ವಲ್ಪ ದಿವಸಗಳಲ್ಲಿ ನಾನು ಮದುವೆ ಆಗ್ತಾ ಇದ್ದೇನೆ, ಹಸೆ ಮಣೆ ಇರ್ತಾ ಇದ್ದೇನೆ. ಹೌದು, ಅದೇ ಆಗ ಹೇಳಿದ್ರಲ್ಲ ಅವ್ರ ಜೊತೆ ಅಲ್ಲ? ಹೌದು, ಅವ್ರ ಜೊತೆ. ಅಂದ್ರೆ ನಿಮ್ಗೆ ಮದ್ವೆ ಆದ್ಮೇಲೆ ಆಕ್ಟಿಂಗ್ ಫೀಲ್ಡ್ಗೆ ಹೋಗಕ್ಕೆ ಇಂಟ್ರೆಸ್ಟ್ ಇದೆಯಾ ಅಥವಾ? ಸೊ ನನ್ನ ಪಾರ್ಟ್ನರ್ ಸಪೋರ್ಟಿವ್ ಆಗೇ ಇದ್ದಾರೆ. ಸೊ ನಾನು ಮಾಡುವ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗೆ ರಿಸ್ಟ್ರಿಕ್ಷನ್ ಅಂತ ಯಾರು ಏನು ಹಾಕಿಲ್ಲ. ಅವರಾಗಿರ್ಬೋದು, ಐ ಮೀನ್ ನನ್ನ ಫಿಯಾನ್ಸೆ ಆಗಿರ್ಬೋದು, ಅವರ ಫ್ಯಾಮಿಲಿ ಆಗಿರ್ಬೋದು, ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಅತ್ತೆ, ಅಮೋಘನ ತಾಯಿ, ಸೊ ಅವರು ತುಂಬ ಸಪೋರ್ಟಿವ್ ಇದ್ದಾರೆ. ಆಮೇಲೆ ಫ್ಯಾಮಿಲಿ ಎಲ್ಲ ಒಳ್ಳೆ ಪ್ರಾಜೆಕ್ಟ್ ಬಂದರೆ ಮಾಡು ಅಂತಲೇ ಇದೆ. ಸೊ ಬಿಡುವ ಇದಿಲ್ಲ ಇವಾಗ. ಅಂದರೆ ನಂದ ಗೋಕುಲ ಇವಾಗ ಮಧ್ಯದಲ್ಲಿ ಬಿಡುವ ಪ್ಲ್ಯಾನ್ ಇಲ್ಲ. ಅಂದ್ರೆ ಕಂಟಿನ್ಯೂ ಮಾಡ್ತೀರಾ? ಕಂಟಿನ್ಯೂ ಮಾಡ್ತೀನಿ. ಯಾವ್ದಾದ್ರು ಒಳ್ಳೆ ಪ್ರಾಜೆಕ್ಟ್ ಬಂದ್ರೆ ಕಂಟಿನ್ಯೂ ಮಾಡ್ತೀನಿ. ಈಗ ಅವ್ರಿಗೆ ಏನಾದ್ರು ಹೊಟ್ಟೆ ಕಿಚ್ಚಾಗಲ್ವಾ? ಇವಳು ನನ್ನ ಜೊತೆ ಬಿಟ್ಟು ಬೇರೆಯವ್ರ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದಾಳೆ? ಆ ತರ ಪ್ರಾಜೆಕ್ಟ್ಸ್ ನಾನು ನೋಡ್ಬೇಕು, ಒಪ್ಕೊಳ್ತೀನ ಇಲ್ವಾ ಅದ್ರ ಮೇಲೆ. ಫಸ್ಟ್ ಅವ್ರ ಪರ್ಮಿಷನ್ ಕೇಳ್ತೀರಾ? ಅವರ ಪರ್ಮಿಷನ್ಗಿಂತ ಜಾಸ್ತಿ ಅಂತ ಕ್ಯಾರೆಕ್ಟರ್ಸ್ ನಾನೇ ಮಾಡುವಷ್ಟು ಕಂಫರ್ಟೇಬಲ್ ಇಲ್ಲ. ಸೊ ಕೆಲವೊಂದು ಸ್ಕ್ರಿಪ್ಟ್ ಕೆಲವೊಂದು ಕ್ಯಾರೆಕ್ಟರ್ಸ್ ಮೇಲೆ ಹೋಗುತ್ತೆ. ಇವಾಗ ರಕ್ಷಾ ಹೇಗಿದೆ, ಆ ಥರ ಸಿಮಿಲರ್ ಕ್ಯಾರೆಕ್ಟರ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಕೆಲವೊಂದು ಕ್ರೈಟೀರಿಯಾಸ್, ಕೆಲವೊಂದು ಬೌಂಡ್ರೀಸ್ ನಮಗೂ ಇರುತ್ತೆ. ಐ ಮೀನ್ ಪರ್ಸ್ನಲ್ ಬೌಂಡ್ರೀಸ್, ಇವಾಗ ಯಾರು ಹಾಕದೇ ಇರೋ ಬೌಂಡ್ರೀಸ್. ಸೊ ಅದನ್ನೆಲ್ಲ ನೋಡ್ಕೊಂಡು ಮಾಡಬೇಕು. ಆಮೇಲೆ ಅವ್ರ ಪರ್ಮಿಷನ್ ಡೆಫಿನೆಟ್ಲಿ ಕೇಳ್ತೀನಿ. ಈಗ ನಿಮ್ಮ ಅತ್ತೆ ಸಪೋರ್ಟಿವ್ ಇದ್ದಾರೆ ಅಂತ ಹೇಳಿದ್ರಲ್ಲ, ಸೊ ಅವರು ಹೇಳ್ತಾರ ಆಕ್ಟಿಂಗ್ ಮಾಡ್ಬೇಕು, ಈ ತರ ಮಾಡ್ಬೇಕಿತ್ತು ನೀನು, ಅವ್ರೇನಾದ್ರು ಹೇಳ್ತಾರೆ? ಖಂಡಿತ. ನಾನು ನಂದಗೋಕುಲ ಸ್ಟಾರ್ಟ್ ಆಗುವ ಎಪಿಸೋಡ್ಸ್ಗಳಲ್ಲೆಲ್ಲ ನನ್ನ ಡೈಲಾಗ್ಸ್, ನನ್ನ ಆಕ್ಸೆಂಟ್ಸ್ ಎಲ್ಲ ಮಂಗಳೂರು ಆಕ್ಸೆಂಟ್ಸ್ ಬರ್ತಾ ಇತ್ತು. ಅವಾಗ ಅತ್ತೆ ನನಗೆ ಹೇಳಿದ್ದಾರೆ, ನೋಡು ಅದೊಂದು ಚೇಂಜ್ ಮಾಡಿಕೋ, ಸೌತ್ ಕನ್ನಡ ಅಂದರೆ ಮಂಗಳೂರು ಭಾಷೆನೇ ಬರ್ತಾ ಇದೆ,
ಸೊ ಸ್ವಲ್ಪ ಬೆಂಗಳೂರು ಮಾತಾಡ್ಲಿಕ್ಕೆ ಟ್ರೈ ಮಾಡು, ಪ್ರಾಕ್ಟೀಸ್ ಮಾಡು ಅಂತ ಸಜೆಷನ್ಸ್ ಎಲ್ಲ ಕೊಡ್ತಾರೆ ಆ್ಯಂಡ್ ಐ ಟೇಕ್ ಇಟ್. ಅಂದ್ರೆ ನೀವು ಸೆಟ್ ಅಲ್ಲಿ ಮಾತ್ರ ಕನ್ನಡ ಮಾತಾಡ್ತೀರಿ, ಈಗ ಹೊರಗಡೆ ತುಳು ಮಾತಾಡ್ತೀನಿ. ಮ್ಯಾಚಿಂಗ್ ಅಲ್ಲಿ. ಸೊ ಇವಾಗ ನಾನು ಫುಲ್ ಟೈಮ್ ಬ್ಯಾಂಗ್ಳೂರ್ ಕನ್ನಡ ಮಾತಾಡ್ತಿದ್ರೆ ಅದು ಸೆಟ್ ಆಗುತ್ತೆ. ಬಟ್ ಸೆಟ್ ಇಂದ ಹೊರಗಡೆ ಬಂದ್ರೆ ಫ್ಯಾಮಿಲಿ ಜೊತೆ ಎಲ್ಲ ತುಳುವಲ್ಲಿ ಮಾತಾಡ್ತೀನಿ. ಸೊ ಅಲ್ಲಿ ನಂದು ಆ ಒಂದು ಗ್ಯಾಪ್ ಆಗ್ಬಿಡುತ್ತೆ. ಸೊ ಕಷ್ಟ ಆಗುತ್ತೆ. ಈಗ ಗೆಸ್ಟ್ ಆಗಿ ಬಿಗ್ ಬಾಸ್ ಮನೆಗೂ ಹೋಗಿದ್ರು, ನಿಮ್ಮ ಟೀಮ್ ಹೋಗಿತ್ತು ಮದ್ವೆ ಇನ್ವಿಟೇಷನ್ ಕೊಡಕ್ಕೆ. ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಮೇಲೆ ನಿಮ್ಮ ಪರ್ಸನಲಿ ಫೇವ್ರೇಟ್ ಯಾರು ಬಿಗ್ ಬಾಸ್ ಅಲ್ಲಿ? ಓಕೆ, ನನ್ನ ಪರ್ಸನಲ್ ಫೇವ್ರೇಟ್ ನಮ್ಮ ಊರಿನ ರಕ್ಷಿತಾ ಶೆಟ್ಟಿ. ಸೊ ನಾನು ಬಿಗ್ ಬಾಸ್ ಹೋದಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ, ಫಸ್ಟಿಗೆ ಹೋಗುವಾಗೆಲ್ಲ ಎಲ್ಲರೂ ಕೈ ಎಲ್ಲ ಹಿಡ್ಕೊಂಡು ನರ್ವಸ್ ಆಗಿ ಹೋಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಮೈಕ್ ಹಾಕಿದೆ, ಕ್ಯಾಮ್ರಾಗಳು ನಮ್ಮನ್ನು ನೋಡ್ತಾ ಇದ್ದಾವೆ, ಅದೊಂದು ಕಾನ್ಷಿಯಸ್ಸೇ ಆಗಲಿಲ್ಲ. ನಾವು ಅದಕ್ಕಿಂತ ಮುಂಚೆ ತುಂಬ ಡಿಸ್ಕಸ್ ಮಾಡಿದ್ವಿ, ಒಳಗಡೆ ಹೋದರೆ ತುಂಬ ಕಾನ್ಷಿಯಸ್ ಆಗಿರಬೇಕು, ಆ ಥರ ಮಾತಾಡಬಾರ್ದು, ಈ ಥರ ಮಾತಾಡಬಾರ್ದು. ಬಟ್ ಒನ್ಸ್ ಯು ಗೆಟ್ ಇನ್ ಟು ದ ಹೌಸ್, ಅದು ಆಟೋಮ್ಯಾಟಿಕಲಿ ಕ್ಯಾಮ್ರಾ ಇದ್ರೂ ನಾವಾಗಿರ್ಬೇಕಾಗುತ್ತೆ. ಸೊ ಅಲ್ಲಿಂದ ಅಂತೂ ವಾಪಸ್ ಬರಲಿಕ್ಕೆ ಮನಸ್ಸೇ ಇರಲಿಲ್ಲ. ಒಂದು ಅರ್ಧ ದಿವಸ, ಒಂದು 2-3 ಗಂಟೆ ಇದ್ವಿ ಅಲ್ಲಿ. ಸೊ ತುಂಬ ಬೇಜಾರಾಯಿತು. ಬೇಗ ಕಳಿಸ್ಬಿಟ್ರು ಬಿಗ್ ಬಾಸ್ ಹೊರಗಡೆ. ಇನ್ನೂ ಒಂದು 2 ದಿವಸ ಅಲ್ಲೇ ಇರಿಸ್ಕೊಂಡು ಕರೆದ್ರೆ ಹೇಗೆ ಬಿಗ್ ಬಾಸ್ ಮನೆಗೆ ಬರ್ತೀರಾ ಸ್ಪರ್ಧಿಯಾಗಿ? ಅದೇ ನಿನ್ನೆ ಕಟ್ ನಿನ್ನೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಬಿಗ್ ಬಾಸ್ ಮನೆ ಒಳಗಡೆ ಇನ್ನೂ ಒಂದು 2 ದಿವಸ ಇರಿಸ್ಕೊಂಡಿದ್ರೆ ಖುಷಿ ಇರ್ತಿತ್ತು, ಆಕ್ಟಿವಿಟೀಸ್ ಎಲ್ಲ ಮಾಡಿ. ಆ್ಯಂಡ್ ನೀವು ಹೇಳ್ದಂಗೆ ಬಿಗ್ ಬಾಸ್ ಒಳಗಡೆ ಹೋಗೋ ಪ್ಲಾನ್ ಇಲ್ಲ. ಆಪರ್ಚುನಿಟಿ ಸಿಕ್ಕಿದ್ರು ಸಹ ಈಗದ ಪರಿಸ್ಥಿತಿಗೆ, ಮನಸ್ಥಿತಿಗೆ ಹೋಗುವ ಪ್ಲಾನ್ ಇಲ್ಲ ನನಗೆ. ಈಗ ಆಗಲ್ಲ, ನೆಕ್ಸ್ಟ್ ಅಲ್ಲ, ನೋಡುವ, ಹೋಗ್ತೀರಾ ಮುಂದೆ ಏನಾಗುತ್ತೆ ನೋಡುವ. ಬಟ್ ಸದ್ಯಕ್ಕೆ ಇವಾಗ ಹೋಗುವ ಮನ್ಸಿಲ್ಲ. ಈಗ ರಕ್ಷಿತಾ ಅವ್ರ ಬಗ್ಗೆ, ನಿಮ್ ರಕ್ಷಿತಾ ಪರ್ಸನಲಿ ಫೇವ್ರೇಟ್ ಅಂತ ಹೇಳಿದ್ರು ರಕ್ಷಿತಾ. ಹೌದು. ಸೊ ರಕ್ಷಿತಾ ಅವ್ರ ಬಗ್ಗೆ ಹೊರಗಡೆ ಕೆಲವೊಂದು ನೆಗೆಟಿವ್ ಹೋಗ್ತಾ ಇದೆ. ಸೊ ಏನ್ ಹೇಳ್ತೀರಾ? ಅವರು ಆ ತರ ಇದಾರ, ನೀವು ಹೋಗಿ ಮಾತಾಡ್ಸಿದೀರಾ? ಸೊ ಹೊರಗಡೆ ನಾನು ಕೇಳಿದ್ದೀನಿ ಅವ್ರ ಬಗ್ಗೆ, ಎಷ್ಟು ಪಾಸಿಟಿವ್ ಇದೆ ಅಷ್ಟು ನೆಗೆಟಿವ್ ಮಾತಾಡ್ತಾರೆ. ಎಂತ ಸುಮ್ಮನೆ ಅಷ್ಟು ಚಿಕ್ಕ ಹುಡುಗಿ, ಸೆನ್ಸ್ಲೆಸ್ ಆಗಿ ಮಾತಾಡ್ತಾರೆ. ಬಟ್ ಟು ಬಿ ಆನೆಸ್ಟ್, ನನಗೆ ಏನ ಫೀಲ್ ಆಯ್ತು ಅಂದರೆ, ನನ್ನ ಫೇವ್ರೇಟ್ ಅವರು ಅಂತ ಹೇಳ್ತಾ ಇಲ್ಲ, ತುಂಬ ಜೆನ್ಯೂನ್, ತುಂಬ ಆನೆಸ್ಟ್ ಆಗಿ ಮಾತಾಡ್ತಾರೆ. ಅವ್ರ ಹಿಂದ್ಗಡೆ ಯಾರು ನಿಲ್ಬೇಕು, ಯಾರಾದರೂ ಇರಬೇಕು ಅದೆಲ್ಲ ತಲೆಯಲ್ಲೇ ಇಲ್ಲ. ಅವರು 1 ಮ್ಯಾನ್ ಆರ್ಮಿ ಥರ ಫೈಟ್ ಮಾಡ್ತಾರೆ, ಅಂದರೆ ನ್ಯಾಯದ ಪರ. ಈಗ ನಾನು ಒಳಗಡೆ ಹೋದಾಗಲೂ ತುಂಬ ಹಂಬಲ್ ಆಗಿ ಮಾತಾಡಿದ್ರು, ನನಗೆ ಮನೆ ತೋರಿಸಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಐ ವಿಶ್ ಅವರು ಗೆದ್ದು ಬರಲಿ, ನಮ್ಮ ತುಳುನಾಡವರು. ಬಟ್ ಅಫ್ಕೋರ್ಸ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ, ಯಾರು ಗೆದ್ರೂ ಖುಷಿ. ಬಟ್ ರಕ್ಷಿತಾ ಗೆದ್ರೆ ಸ್ವಲ್ಪ ಜಾಸ್ತಿ ಖುಷಿ. ಈಗ ಗಿಲ್ಲಿ ಅವ್ರ ಬಗ್ಗೆನೂ ಅಷ್ಟೇ, ಗಿಲ್ಲಿ ಅವ್ರಿಗೆ ಕ್ಯಾಮ್ರಾ ತೆಗೆದಿದ್ದು ಅವರು ಕಾಮಿಡಿ ಮಾಡ್ತಾರೆ, ಆ ಥರ ಮಾತು ಬರುತ್ತೆ. ಸೊ ನೀವು ಹೋಗಿ ಅಲ್ಲಿದ್ರಿ, ಸೊ ನಿಮ್ಮ ಜೊತೆ ಹೇಗೆ ಮಾತಾಡಿದ್ರು? ಅಥವಾ ನಿಜವಾಗ್ಲೂ ಅವ್ರು ಕಾಮಿಡಿನ? ತುಂಬ ಜನರಸ್ ಅವರು. ನಾವ್ ಏನ್ ಮಾತಾಡಿದ್ರು ಅವರು ಹಿಂದ್ಗಡೆ ಒಂದು ಕಾಮಿಡಿ ಇರುತ್ತೆ. ಅವ್ರ ರಿಪ್ಲೈ ಅಲ್ಲಿ ಏನಾದ್ರೂ ಒಂದು ಕಿಕ್ ಇರುತ್ತೆ. ಸೊ ಅವ್ರ ಹತ್ರ ಅದೊಂದು ಎಂತ ವರ ಅಂತ ಹೇಳ್ಬೋದು ದೇವರಿಂದ. ನಾವ್ ಎಂತ ಮಾತಾಡಿದ್ರು ಅವರ ರಿಪ್ಲೈ ಒಂದು ಜನರಿಗೆ ನಗು ತರಿಸುವಂತದ್ದಾಗಿರುತ್ತೆ. ಸೊ ಅದೊಂದು ಗಾಡ್ ಗಿಫ್ಟ್. ಈಗ ರಕ್ಷಿತಾ ಮತ್ತೆ ಗಿಲ್ಲಿ ಜೋಡಿ ಆ ಥರ ಅವ್ರದ್ದೇನೋ ಸೀಕ್ರೆಟ್ ಲವ್ ಸ್ಟೋರಿ ಇದೆ ಅಂತ ಟ್ರೆಂಡ್ ಆಗ್ತಿದೆ ಹೊರಗಡೆ. ಸೊ ನಿಮ್ಗೆ ಅದು ಖುಷಿ ಇದೆಯಾ, ಅಥವಾ ಬೇಡ ಇತ್ತು ಗಿಲ್ಲಿ ಬೇಡ ಇತ್ತು ಅಂತ ಅನಿಸುತ್ತಾ? ಅದು ಅವರಿಗೆ ಬಿಟ್ಟದ್ದು. ರಕ್ಷಿತಾ ಗಿಲ್ಲಿ ವಿಷಯ ಜೋಡಿ ಖುಷಿ ಆಗುತ್ತೆ ಅವರೊಬ್ಬರ ನೋಡಿದಾಗ? ಅವರು ನನ್ಗೆ ನೋಡುವ ಪ್ರಕಾರ ಅವರು ಅಣ್ಣ ತಂಗಿ ತರ ಕಾಣ್ತಾರೆ ನನಗೆ. ಬಿಕಾಸ್ ಆ ಕೀಟ್ಲೆ ಮಾಡೋದಾಗಿರ್ಲಿ, ಆ ಹರಟೆ ಹೊಡಿಯೋದಾಗಿರ್ಲಿ, ಉಪದ್ರ ಮಾಡೋದಾಗಿರ್ಲಿ, ನನ್ಗೆ ನೋಡುವಾಗ ಏನೋ ಪಕ್ಕ ಒಂದು ಅಣ್ಣ ತಂಗಿ ಹೇಗಿರ್ತಾರಲ್ಲ ಹಾಗೆ ಕಾಣ್ತದೆ. ಬಟ್ ಜನರಿಗೆ ಈ ತರ ತಗೊಂಡಿದ್ದಾರೆ ಅಂಡ್ ಐ ಆಮ್ ಹ್ಯಾಪಿ. ಹೇಗ್ ತಗೊಂಡಿದ್ದಾರೆ ಅದು ಖುಷಿ ಇದೆ ಅಷ್ಟೇ. ಈಗ ಕಾವ್ಯ ಮತ್ತೆ ಗಿಲ್ಲಿ ಜೋಡಿ ನೋಡಿದ್ರೆ ಚೆನ್ನಾಗಿದೆ. ಅದು ಅವ್ರು ಹೇಳ್ಬೇಕಾದದ್ದು. ನಮ್ಗೆ ನೋಡ್ಲಿಕ್ಕೆ ಎಲ್ಲ ಚಂದ ಇರ್ತದೆ. ಬಿಟ್ಟಿದ್ರಲ್ಲ ನೀವು ಹೋದಾಗ, ಅವ್ರೇನೋ ಜಗಳ ಆಗಿತ್ತು ಅವ್ರಿಗೆ ಬಟ್ ಚೆನ್ನಾಗಿ ಮಾತಾಡ್ತಾ ಇದ್ರು. ನಮ್ ಜೊತೆ ಮಾತಾಡುವಾಗ ಅವರು ಬೆರ್ಕೊಂಡೇ ಮಾತಾಡ್ತಾ ಇದ್ರು. ಅಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಈಗ ಒಂದು ಸೀರಿಯಸ್ ಕ್ವಶನ್. ಓಕೆ, ಸೀರಿಯಸ್ ಅಂದ್ರೆ ಈಗ ಪ್ರತಿಯೊಂದು ಹೆಣ್ಮಕ್ಳು ಒಂದು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಬ್ಯಾಡ್ ಎಕ್ಸ್ಪೀರಿಯನ್ಸ್, ಬ್ಯಾಡ್ ಟಚ್ ಆಗಿರ್ಬೋದು, ಪಬ್ಲಿಕಲ್ಲಿ ಆಗಿರ್ಬೋದು, ಬಸ್ಸಲ್ಲಿ ಆಗಿರ್ಬೋದು. ಸೊ ನಿಮಗೆ ಯಾವತ್ತಾದ್ರೂ ಈ ಥರ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಅಥವಾ ಬೇರೆಯವ್ರದ್ದು ನೋಡಿ ಏನಾದರೂ ನೋಡಿದ್ದೀರಾ ಕಣ್ಣಾರೆ? ಬೇರೆಯವ್ರದ್ದು ತುಂಬ ಕಣ್ಣಾರೆ ನೋಡಿದ್ದೀನಿ ನಾನು. ಅಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಾನು ಓಪನ್ ಆಗಿ ಬೋಲ್ಡಾಗಿ ಹೇಳ್ತಾ ಇದ್ದೀನಿ, ಇವಾಗ ಈ ಜನ್ರೇಷನ್ ಹುಡುಗರಿಗಿಂತ ಸ್ವಲ್ಪ ವಯಸ್ಸಾಗಿರುತ್ತೆ, ಒಂದು 40-50 ದಾಟಿರುತ್ತಲ್ವಾ, ಅವರೇ ನಮ್ಮ ಪಕ್ಕ ಬಸ್ಸಲ್ಲಿ ಕೂತ್ಕೊಳ್ತಾರೆ ಬಂದು ಬ್ಯಾಕ್ ಟಚ್ ಮಾಡಿಬಿಡ್ತಾರೆ. ನಾವು ಹಿಂಗೆ ಐ ಕಾಂಟ್ಯಾಕ್ಟ್ ಮಾಡಿದ್ರು
ಆಸ್ ಇಫ್ ನಥಿಂಗ್ ಹ್ಯಾಸ್ ಹ್ಯಾಪನ್ ಆ ಥರ ಇರುತ್ತೆ ಅವ್ರದ್ದು ರಿಯಾಕ್ಷನ್. ಏನು ಹಾಗೆ ಇಲ್ಲ, ನನ್ನನ್ನು ಯಾರು ಕೇಳೋರಿಲ್ಲ ಆ ಥರ ಆಗುತ್ತೆ. ಒಂದ್ಸಲಿ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೆ, ನನ್ಗಲ್ಲ, ನನ್ನ ಮುಂದಿನ ಸೀಟ್ ಒಂದು ಹುಡುಗಿ ಕೂತಿದ್ರು. ಅವ್ರು ತುಂಬ ಸಲ ಆ ಥರ ಮಾಡಿದ್ರು. ಅವರು ಎದ್ದು ಕೇಳೇ ಬಿಟ್ರು, ಯಾಕೆ ನಾನಾಗಿರೋ ಒಂದು ಕೊಡ್ತಿದ್ದೆ, ಇವರು ಯಾಕೆ ಹೀಗೆ ಮಾಡುದು, ಮುಟ್ತಾ ಇದ್ದೀರಾ ನೀವು, ಬ್ಯಾಡ್ ಟಚ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ನಾನು ಮಾಡಲಿಲ್ಲ ಅಂತ. ಆಮೇಲೆ ತುಂಬ ಹಾಗೆ ಕಂಟಿನ್ಯೂ ಆಯಿತು. ಆಮೇಲೆ ಬಸ್ ಕಂಡಕ್ಟರ್ ಎಲ್ಲ ಬಂದು ಅವ್ರನ್ನ ಹೊರಗಡೆ ಹಾಕಿದ್ರು. ಸೊ ನಾನು ಹೇಳೋದು ಅಂತ ಹೇಳಿದ್ರೆ, ಹುಡುಗಿರಿಗೆ ಅಷ್ಟು ಕರೇಜ್ ಬೇಕು. ಈಗ ಕೆಲವ್ರು ಏನಿರ್ತಾರೆ ಅಂದರೆ ಬ್ಯಾಡ್ ಟಚ್ ಆಗ್ತಾ ಇರುತ್ತೆ, ಬಟ್ ಅವರಿಗೆ ಹೇಳುವಂಥ ಒಂದು ಕರೇಜ್ ಇರುವುದಿಲ್ಲ. ಸೊ ಹಾಗೆ ಆಗುವಾಗ ಓಕೆ ನಾನು ಹೇಳಿದರೆ ಬೇರೆಯವ್ರು ಎಂತ ಅನ್ಕೊಳ್ತಾರೆ, ಓ ನನಗೆ ಬ್ಯಾಡ್ ಟಚ್ ಮಾಡಿದೆ ಎಲ್ರಿಗೆ ಗೊತ್ತಾಗ್ತದೆ, ಅದೊಂದು ತಲೆಯಲ್ಲಿ ಇಟ್ಕೊಂಡು ದೇ ಹೈಡ್ ಇಟ್. ಬಟ್ ಅದೇ ಅವರು ಧೈರ್ಯದಿಂದ ಹೇಳಿದರೆ ಮುಂದೆ ಇನ್ನು 4 ಜನ ಹೆಣ್ಮಕ್ಳಿಗೆ ಧೈರ್ಯ ಬರ್ತದಲ್ವಾ. ಸೊ ಅವರಿಗೆ ಬ್ಯಾಡ್ ಟಚ್ ಆದಾಗ ಎದ್ದು ನಿಂತು ಹೇಳುವಂಥ ಒಂದು ಧೈರ್ಯ ಇರ್ತದೆ. ಮೊನ್ನೆ ಆ ಅಕ್ಕ ಹೇಳಿದ್ರು, ಹಾಗೆ ನಾನು ಸಹ ಹೇಳಿದರೆ ಇಂಪ್ಯಾಕ್ಟ್ ಆಗ್ತದೆ ಅಂತ ಒಂದಿರ್ತದೆ. ಸೊ ಹೇಳಬೇಕು, ಬ್ಯಾಡ್ ಟಚ್ ಆಗಿರಲಿ ಇಲ್ಲ ವರ್ಬಲ್ ಆಗಿ ಅಸಾಲ್ಟ್ ಮಾಡುವ ಬಗ್ಗೆ ಸಹ ಆಗಿರ್ಬೋದು, ಹೇಳ್ಕೊಳ್ಳಿ. ನಿಮಗೆ ಯಾರ ಹತ್ರ ಆಗ್ತದೆ ಅವ್ರ ಹತ್ರ ಹೇಳ್ಕೊಳ್ಳಿ. ಇಲ್ಲಾಂದರೆ ಯಾರು ಮಾಡ್ತಾ ಇದ್ದಾರಲ್ಲ ಅವ್ರನ್ನ ಡೈರೆಕ್ಟಾಗಿ ಕ್ವೆಶ್ಚನ್ ಮಾಡ್ಬೋದು, ಪಬ್ಲಿಕ್ ಆದರೆ ಪಬ್ಲಿಕ್ಕಲ್ಲೂ. ಸೊ ಹಾಗೆ. ಆ್ಯಂಡ್ ಇನ್ನೊಂದು, ಕೆಲವರಿಗೆ ಫ್ಯಾಮ್ಲಿಯಲ್ಲೇ ಆಗ್ತಾ ಇರುತ್ತೆ. ತುಂಬ ಕಡೆ ನೋಡಿದ್ದೀನಿ, ಫ್ಯಾಮ್ಲಿಯಲ್ಲಿ ಆಗ್ತಾ ಇರುತ್ತೆ. ಈಗ ಕಸಿನ್ಸ್ ಮೇಲೆ ಆಗ್ತಾ ಇರುತ್ತೆ, ಇಲ್ಲ ಹೇಗೆ ಹೇಳೋದು, ನಮಗಿಂತ ಒಂದು ಅಪ್ಪರ್ ಜನ್ರೇಷನಿಂದ ನಮಗೆ ಆಗ್ತಾ ಇರುತ್ತೆ. ಬಟ್ ಅದನ್ನ ಓಕೆ ನಾವೀಗ ಹೇಳಿದ್ರೆ ಸಂಬಂಧ ಕಡಿಯುತ್ತೆ, ಅಪ್ಪ ಅಮ್ಮನ ಸಂಬಂಧ ನಮ್ಮದು ರಿಲೇಟಿವ್ಸ್ ಜೊತೆ ಕಡಿಯುತ್ತೆ ಅಂತ ನಾವು ಸುಮ್ಮನೆ ಆಗ್ತೀವಿ. ನಾನು ಇದು ತುಂಬ ಕಡೆ ನೋಡಿದ್ದೀನಿ, ತುಂಬ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಆಗಿದೆ ನನಗೂ. ಸೊ ಅದು ಹೇಳ್ಕೊಳ್ಳಿ, ಅಪ್ಪ ಅಮ್ಮನ ಜೊತೆ ಹೇಳ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಯಾರ ಜೊತೆ ಆಗುತ್ತೆ ಅವ್ರ ಜೊತೆ ಹೇಳ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಈಗ ಬಸ್ಸಲ್ಲಿ ಪಬ್ಲಿಕ್ ಪ್ಲೇಸಲ್ಲೆಲ್ಲ ಆದರೆ ಒಂದು CCTV ಅಂತ ಇರುತ್ತೆ, ಅವ್ರು ನೋಡಿ ಚೆಕ್ ಮಾಡಿ ಇದು ಮಾಡಿ. ಬಟ್ ಫ್ಯಾಮಿಲಿಯಲ್ಲಿ ಆ ಥರ ಆದಾಗ ನಮ್ಮನ್ನು ನಂಬಲ್ಲ ಜಾಸ್ತಿ. ಈಗ ಅಂದರೆ ಗೆಸ್ಟ್ ಆಗಿರ್ತಾರೆ ಅವರು, ಸೊ ಗೆಸ್ಟ್ಗೆ ಈ ಥರ ಅವ್ನು ಹೇಳ್ತೀಯಾ ನಮ್ಮ ಮೇಲೆ ಒಂದು ಅಪೋಸ್. ಎಕ್ಸಾಕ್ಟ್ಲಿ. ನಾನು ನನ್ನ ಫ್ಯಾಮಿಲಿಯಲ್ಲೇ ನೋಡಿದ್ದೇನೆ. ಸೊ ಆ ಹುಡುಗಿ ಹೇಳಿದ್ದಾಳೆ ಕೂಡ ಕಸಿನ್ಸ್ ಅವ್ರ ಜೊತೆ. ಬಟ್ ಅದೇನಾಗಿದೆ ಅಂದರೆ, ಇಲ್ಲಪ್ಪ ಅವ್ರದ್ದು ಬ್ಯಾಡ್ ಟಚ್ ಅಲ್ಲ, ಅವ್ರು ನಿನ್ಗಿಂತ ತುಂಬ ದೊಡ್ಡವರು, ಅವರು ನಿನ್ನ ಮಾವ, ಅವರು ನಿನ್ನ ಚಿಕ್ಕಪ್ಪ ಅಂತ ಎಲ್ಲ ಹೇಳಿ ಕನ್ಸೋಲ್ ಮಾಡಿದ್ದು ಕೂಡ ಉಂಟು. ಆಗ ನನಗೆಲ್ಲ ಅನ್ಸೋದು, ಯಾಕೆ ಅವರಿಗೆ ಈ ಮಗಳ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಆ ಚಿಕ್ಕ ಹುಡುಗಿ ಏನು ಅನುಭವಿಸ್ತಾ ಇದ್ದಾಳೆ ಅದು ಯಾಕೆ ಅರ್ಥ ಆಗೋದಿಲ್ಲ ಫ್ಯಾಮಿಲಿ ಜನರಿಗೆ ಅಂತ ಆಗೋದು. ಸೊ ನಾನು ಹೇಳೋದು, ನಿಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ, ಯಾರು ನಿಮ್ಮನ್ನು ನಂಬ್ತಾರೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಬಿಕಾಸ್ ಇಂಥದ್ದೆಲ್ಲ ನಡಿಬೇಕಾದ್ರೆ ಸುಸೈಡ್ಸ್ ಜಾಸ್ತಿ ನಡೆಯೋದು. ನಮ್ಮ ಮಾತು ಯಾರು ನಂಬಲ್ಲ, ನಮಗೆ ಆಗ್ತಿರೋದು ಯಾರ ಹತ್ರ ಹೇಳಿದ್ರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಸೊ ಐ ಆಮ್ ನಾಟ್ ವರ್ತ್, ನಾನು ಸಾಯ್ಬೇಕು, ನನ್ನನ್ನು ಯಾರು ರೆಸ್ಪಾಂಡ್ ಮಾಡಲ್ಲ ಹೇಳಿ ಕೆಲವೊಂದು ಈ ಥರದ್ದು ನಡೆಯುತ್ತೆ. ಸೊ ನಾನು ಹೇಳೋದು, ಧೈರ್ಯವಾಗಿ ಮಾತಾಡಿ, ಆದದನ್ನು ಹೇಳಿ, ಇಟ್ಸ್ ಓಕೆ. ಆಮೇಲೆ ಕಮೆಂಟ್ಸ್ ಏನೇ ಬಂದರೂ ಇಟ್ಸ್ ಓಕೆ, ನಿಮ್ಮ ಲೈಫ್ಗಿಂತ ಜಾಸ್ತಿ ಯಾವುದೂ ಇಲ್ಲ ಅಲ್ವಾ. ಏನಿದ್ರು ಹೇಳಬೇಕು. ಎಕ್ಸಾಕ್ಟ್ಲಿ. ಇಲ್ದಿದ್ರೆ ಮತ್ತೆ ಅವ್ರಿಗೆ ಅದೇ ಸಫರ್ ಆಗ್ತಾ ಇತ್ತು ಅಂದ್ರೆ ಅವ್ರು ಮತ್ತೆ ಅದೇ ಒಂದು ಮೆಂಟಲ್ ಹೆಲ್ತ್ ಹಾಳಾಗುತ್ತೆ. ಇವಾಗ ಅವ್ರು ಸುಸೈಡೇ ಮಾಡ್ಕೋಬೇಕು ಅಂತ ಇಲ್ಲ, ಬಟ್ ಅವರ ಮೆಂಟಲ್ ಹೆಲ್ತ್ ಹಾಳಾಗಿ ಈಗ ಡಿಪ್ರೆಷನ್ ಅದು ಇದು ಅಂತ ಹೇಳಿ ಆಮೇಲೆ ಅವ್ರನ್ನ ಐಸೋಲೇಟ್ ಮಾಡ್ಕೊಂಡು ಬಿಡ್ತಾರೆ. ಸೊ ಯಾರ ಜೊತೆನೂ ಮಾತಾಡೋದಿಲ್ಲ, ಯಾರ ಜೊತೆನೂ ಬೆರೆಯೋದಿಲ್ಲ. ಬಿಕಾಸ್ ಅವ್ರಿಗೆ ಆ ಭಯ, ನಾನು ಇವಾಗ ಹೋದ್ರೂ ಮತ್ತೆ ನನ್ಗೆ ಅದೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದರೆ. ಅದೇ ಒಮ್ಮೆ ಮಾತಾಡಿ ಅದು ಸಾಲ್ವ್ ಆದರೆ ಅದೊಂದು ಧೈರ್ಯ ಇರುತ್ತಲ್ವಾ, ಆ ಥರ. ಜಾಸ್ತಿ ಮಾತಾಡಿದೆ ಮಾರೆ. ಈಗ ನಿಮ್ಮ ಪ್ರಕಾರ ಈಗ ಸ್ಟೀರಿಯೋಟೈಪ್ ಅನ್ನೋದು ಈಗಲೂ ಇದೆಯಾ? ಕೆಲವೊಂದು ವಿಷಯದಲ್ಲಿ ಎಸ್ ಇದೆ, ಈಗಲೂ ಇದೆ ಅಂತ ಹೇಳ್ತೀವಿ. ಹುಡುಗಿಯರು ಲೇಟ್ ಬರಬಾರ್ದು, ಎಸ್ ಅಫ್ಕೋರ್ಸ್. ಇವಾಗ ನಮ್ಮ ಸೇಫ್ಟಿಗೆ ಹಾಗೆ ಹೇಳೋದು ಸಹ ಇರ್ತದೆ, ಬಟ್ ಅದನ್ನೇ ಹುಡುಗರಿಗೆ ಹೇಳ್ಬೋದಲ್ಲ. ಅವರು ರೆಸ್ಪೆಕ್ಟ್ ಮಾಡೋದು ಕಲಿಬೇಕು, ಅಸಭ್ಯವಾಗಿ ವರ್ತಿಸಬಾರ್ದು. ಅದೇ ಹುಡುಗರಿಗೆ ಕಲಿಸಿದ್ರೆ ನಾವು ಲೇಟ್ ಬರಬಾರ್ದು, ನಮಗೆ ಈ ಥರ ಬೌಂಡ್ರೀಸ್ ಕಟ್ಟುವ ಅಗತ್ಯ ಉಂಟಾ? ಇಲ್ಲ. ಆ ಥರ ತುಂಬ ಸ್ಟೀರಿಯೋಟೈಪ್ಸ್ ಇದೆ. ಅವ್ರು ಹೀಗೆ, ಇಂಥ ಜನರು ಹಾಗೇನೆ. ಅದು ಆ್ಯಕ್ಚುಲಿ ಕೆಲವರು ಒಳ್ಳೆಯವರಾಗಿರ್ತಾರೆ, ಬಟ್ ಆ ಗ್ರೂಪು ಹಾಗಿರುವ ಕಾರಣ ನಮ್ಮನ್ನೆಲ್ಲ ಒಂದು ಪರ್ಸ್ಪೆಕ್ಷನ್ ಇರ್ತದೆ. ನಾವೊಂದು ಸ್ಟೀರಿಯೋಟೈಪ್ ನಾವೇ ಕ್ರಿಯೇಟ್ ಮಾಡ್ಕೊಳ್ತೇವೆ, ಆ ಗ್ರೂಪ್ ಹಾಗೆ ಅಂತ.
ಈಗ ಸಿನಿಮಾದಲ್ಲೂ ಅಷ್ಟೊಂದು ಹೀರೋನ್ನ ಸ್ವಲ್ಪ ಮೇನ್ ಆಗಿ ತೋರಿಸ್ತಾರೆ, ಬಟ್ ಹೀರೋಯಿನ್ ಎಲ್ಲೋ ಒಂದ್ ಕಡೆ ಬರೋದು ಅಥವಾ ಹೀರೋಯಿನ್ ಮೇಲೆ ಲವ್ ಆಗೋದು ಆ ಥರ ಕ್ಯಾರೆಕ್ಟರ್ ತೋರಿಸ್ತಾರೆ. ನಮ್ಮದ್ರಲ್ಲಿ ಹೀರೋಯಿನ್ನ ಜಾಸ್ತಿ ಪೋರ್ಟ್ರೆ ಮಾಡೋದು. ಅಂದ್ರೆ ಈಗ ಹೀರೋ ಇದರಲ್ಲಿ ಹೀರೋಯಿನ್ನ ಪೋರ್ಟ್ರೆ ಮಾಡೋದು ಸ್ವಲ್ಪ ಕಡಿಮೆ. ಈಗ ಮಾಲಾಶ್ರೀ ಅವರ ಫಿಲ್ಮಲ್ಲೆಲ್ಲ ಇದ್ರೆ ಮಾಲಾಶ್ರೀ ಅವರನ್ನ ಒಂಥರ ಹೀರೋ ಥರನೇ ತೋರಿಸ್ತಿದ್ರು, ಬಟ್ ಈಗ ಆ ಥರ ಸಿನಿಮಾಗಳು ಬರ್ತಾ ಇಲ್ಲ. ಸೊ ಏನು ಹೇಳ್ತೀರಾ? ಸೊ ಈಗ ಕೆಲವೊಂದು ಅಂದರೆ ಬರೀ ಕನ್ನಡ ಅಲ್ಲ, ನಮ್ಮ ಈ ದಕ್ಷಿಣ ಭಾರತದ ಕೆಲವೊಂದು ಮೂವೀಸ್ಗಳಲ್ಲಿ ನೋಡಿದ್ದೀನಿ, ಫೀಮೇಲ್ ಓರಿಯೆಂಟೆಡ್ ಸ್ಟೋರೀಸ್ ತೆಗಿತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ತುಂಬ ಖುಷಿ ಆಗುತ್ತೆ. ಬಟ್ ನೋಡಬೇಕಾದ್ರೆ ಕಂಪ್ಯಾರಿಟಿವ್ಲಿ ಮೇಲ್ ಓರಿಯೆಂಟೆಡ್ ಜಾಸ್ತಿ ಇರುತ್ತೆ. ಅಂದರೆ ಅವ್ರ ಕತೆ ತೋರಿಸ್ತಾರೆ, ಅವ್ರ ಫೀಲಿಂಗ್ಸ್ ತೋರಿಸ್ತಾರೆ. ನಮಗೆ ಸಾಹಸ ಇರ್ತದೆ, ಓಕೆ ನಮ್ಮ ಫೀಲಿಂಗ್ಸ್ ಎಲ್ಲಿಯಾದರೂ ತೋರಿಸಿ, ನಮಗೆ ಸಹ ಹೇಗೆ ಫೀಲ್ ಆಗ್ತದೆ, ನಾವೆಂತ ಎಕ್ಸ್ಪೆಕ್ಟ್ ಮಾಡ್ತೇವೆ, ಒಂದು ಹುಡುಗಿ ಜೀವನದಲ್ಲಿ ಹೇಗಿರುತ್ತೆ, ಅದೆಲ್ಲ ಯಾವ್ದಾದ್ರು ಒಂದು ಮೂವಿ ನಮ್ಮ ಕನ್ನಡದಲ್ಲೇ ಬರಲಿ, ಬೇಕಾದ್ರೆ ನಾನೇ ಅದನ್ನು ತೋರಿಸ್ತೇನೆ ಮಾಡಿ, ಅದೆಲ್ಲ ಆಸೆ ಇದೆ ಒಂದು ಮೂವಿಯಲ್ಲಿ ನೋಡಬೇಕು ಅಂತ. ಸೊ ನೋಡುವ ಇನ್ನು ಮುಂದಕ್ಕೆ. ಒಂದು ಬಿಲ್ಡಪ್ ಸಾಂಗ್ ಬಿಲ್ಡಪ್ ಸಾಂಗ್ ಎಲ್ಲ ಇರ್ತದೆ, ಅದೆಲ್ಲ ಇರಬೇಕು ಅಂತ ಆಸೆ ಇದೆ. ಈಗ ನನಗೆ ಅಂತಲ್ಲ, ಒಂದು ಒಳ್ಳೆ ನಟಿಯರಿಗೆ ಹುಡುಗಿಯರದ್ದು ಫೀಲಿಂಗ್ಸ್, ಹುಡುಗಿಯರ ಭಾವನೆ ತೋರಿಸುವಂಥ, ಹುಡುಗಿಯರ ಜೀವನದಲ್ಲಿ ನಡೆಯುವಂಥ ಕತೆಗಳು, ಅದನ್ನು ಆದರ್ಶವಾಗಿ ಇಟ್ಕೊಂಡು ಒಳ್ಳೆ ಒಳ್ಳೆ ಕತೆಗಳು ಮಾಡಿ ಅಂತ ಕೇಳ್ಕೊಳ್ತೀನಿ. ಅಂದ್ರೆ ಅವರು ಇಂಡೈರೆಕ್ಟ್ ಆಗಿ ಅವ್ರನ್ನ ಕರೀರಿ, ಮೂವಿ ಆ ತರ ಸ್ಟೋರಿ ಇಲ್ಲಪ್ಪ, ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ, ಅವ್ರನ್ನ ಕರೀರಿ ಇರ್ಬೋದು. ಈಗ ಒಂದು ನಿಮ್ಗೆ ಏನಾದ್ರು ಈಗ ಪಾಸಿಟಿವ್ ಇದೆ ಅಂದಮೇಲೆ ನೆಗೆಟಿವ್ ಎನರ್ಜಿ ಇರುತ್ತೆ. ಸೊ ನಿಮ್ಗೆ ಯಾವತ್ತಾದ್ರೂ ಆ ಥರ ನೆಗೆಟಿವ್ ಎನರ್ಜಿ ಪ್ರೆಸೆನ್ಸ್ ಏನಾದರೂ ಫೀಲ್ ಆಗಿದ್ಯಾ? ಸದ್ಯಕ್ಕೆ ಇಲ್ಲ. ಯಾವಾಗಲೂ ಚಿಕ್ಕ ಇರುವಾಗ, ಅದು ನನ್ನ ಈಗ ತಂದೆ ತಾಯಿ ಎಲ್ಲ ಹೇಳ್ತಾರೆ ಇಲ್ಲ ಅದು ನಿಂದು ಕನಸಾಗಿರ್ಬೇಕು, ಬಟ್ ನಾನು ನೋಡಿದ್ದೀನಿ. ಅಂದರೆ ನಾನು ರಾತ್ರಿ ಮಲಗಿರುವಾಗ ನನಗೆ ರೆಸ್ಟ್ ರೂಮ್ ಹೋಗ್ಬೇಕಿತ್ತು. ರೆಸ್ಟ್ ರೂಮ್ ಹೋಗಿ ಬಂದು ಲಾಕ್ ಹಾಕೊಂಡಿದ್ದೀನಿ ರೂಮ್ದು. ನನಗೆ ನಾಯ್ಸ್ ಕೇಳ್ತಾನೆ ಇದೆ, ಬಾಗಿಲ್ ತಟ್ಟುವ ಸೌಂಡ್ ಕೇಳ್ತಾನೆ ಇದೆ. ನಾನು ತೆಗೀಲಿಲ್ಲ, ತುಂಬ ಹೊತ್ತು ತಟ್ತಾನೆ ಇದ್ದಾರೆ. ನಾನು ಯಾರೋ ಮನೆಯವರೇ ಆಗಿರ್ಬೋದು ಅಂತ ತೆಗ್ದೆ, ಯಾರೂ ಇರಲಿಲ್ಲ. ನನಗೆ ಗೆಜ್ಜೆ ಸೌಂಡ್ ಕೇಳ್ತಾನೆ ಉಂಟು. ನಾನು ಹಾಲೆಲ್ಲ ಹೋಗಿ ನೋಡಿದೆ, ಕೇಳ್ತವೆ ಉಂಟು. ಆಗ ನಾನು ಎಲ್ಲರನ್ನು ಕರೆದೆ, ಮತ್ತೆ ಹೋಗಿ ನಾನು ಮಲಗಿದೆ. ಬೆಳಗ್ಗೆ ನನಗೇನೆ ಎಲ್ಲರೂ ಹೇಳ್ತಿದ್ದಾರೆ ಅದೆಲ್ಲ ಫ್ಯಾನ್ ಸೌಂಡ್ ಇರಬೇಕು, ಗೆಜ್ಜೆದು ನಾಕ್ ಮಾಡಿದ್ದು ಬೇರೆ ಎಂಥದ್ದು, ಇದು ಮರದಲ್ಲಿ ಮರ ಕುಟಿಕ ಮಾಡಿದಿರ್ಬೇಕು ಅಂತ. ಬಟ್ ನಾನದು ನಿಜವಾಗ್ಲೂ ನೋಡಿದೆ. ನಾನು ಅಂದ್ರೆ ಕಣ್ಣಿಗೆ ನೋಡ್ಲಿಲ್ಲ, ಬಟ್ ನನ್ಗೆ ಫೀಲ್ ಆಗಿದೆ. ಬಾಗಿಲ್ ತಟ್ಟುದಾಗಿರ್ಲಿ, ನಡೆಯುವ ಶಬ್ದ, ಐ ಡೋಂಟ್ ನೋ, ಅದನ್ನ ಯಾರು ನಂಬಲ್ಲ. ಈಗಲೂ ನಂಬಲ್ಲ. ಬಟ್ ಈಗ ನನ್ಗೆ ಆ ತರ ಫೀಲ್ ಇಲ್ಲ. ಯಾವಾಗ್ಲೂ ಒಂದ್ಸಲಿ ಒಂದು 10 years ಬ್ಯಾಕ್ ಅನ್ಸುತ್ತೆ. ಲೇಟ್ ನೈಟ್ ಶೂಟ್ ಅಲ್ಲಿ ಇರ್ಬೇಕಾದ್ರೆ ಯಾವತ್ತೂ ಆಗಿಲ್ಲ? ಇಲ್ಲ. ಅಂಡ್ ನನ್ಗೆ ನೈಟ್ ಅಂತೆಲ್ಲ ಭಯ ಇಲ್ಲ, ಬಟ್ ಮನೇಲಿ ಒಬ್ಳೆಲ್ಲ ಇದ್ರೆ ಬೋರ್ ಆಗುತ್ತೆ, ಭಯ ಕಮ್ಮಿ. ಈಗ ಚಿಕ್ಕ ಧೈರ್ಯವಂತೆ ನಾನು. ಧೈರ್ಯವಂತ ಅಲ್ಲ, ಧೈರ್ಯವಂತೆ. ಕರೆಕ್ಟ್. ಈಗ ಇನ್ನೊಂದು ಚಿಕ್ಕ ಆಕ್ಟಿವಿಟಿ, ಅದಲ್ಲ ಇದು ಅಂತ. ಅಂದ್ರೆ ನಾನು 2 ಆಪ್ಷನ್ ಕೊಡ್ತೀನಿ, ನಿಮ್ಮ ಚೂಸ್ ಯಾವುದು ಅನ್ನೋದು. ಓಕೆ ಡನ್. ಪಲಾವ್ ಆರ್ ದೋಸೆ? ಪಲಾವ್ ಇಷ್ಟನಾ? ಹೌದು, ಈಗಲೂ ಅದೇ ತಿನ್ಕೊಂಡು ಬಂದೆ ಬೆಳಗ್ಗೆ. ಸೀರೆ ಆರ್ ಮಾಡರ್ನ್ ಡ್ರೆಸ್? ಸೀರೆ, ಎನಿ ಟೈಮ್ ಸೀರೆ ತುಂಬಾ ಇಷ್ಟ. ಈಗ ಮಾಡರ್ನ್ ಡ್ರೆಸ್ ಹಾಕಕ್ ಇಷ್ಟ ಆಗಲ್ವಾ? ಅದು ಹಾಕ್ತೀರಾ, ಬಟ್ ಅದಕ್ಕಿಂತ ಜಾಸ್ತಿ ಸೀರೆ. ಅಂದ್ರೆ ಮಾಡರ್ನ್ ಡ್ರೆಸ್ ಹಾಕಲ್ಲ ಅಂತಲ್ಲ, ಒಕೇಶನ್ ಮೇಲೆ ಡಿಪೆಂಡು, ಬಟ್ ಪ್ರಿಫರೇಬ್ಲಿ ಸೀರೆ. ಯಾವ್ದಕ್ಕೂ ಸೀರೆ ಉಟ್ಕೊಂಡು ಬನ್ನಿ ಅಂದ್ರೆ ಖುಷಿಯಾಗಿ ಉಟ್ಕೊಂಡು ಬರ್ತೇನೆ. ಈಗ ಹುಟ್ಟಿದ್ದೀನಲ್ಲ ಹಾಗೆ. ಸೀರಿಯಲ್ ಆರ್ ಸಿನಿಮಾ? ಇವಾಗ ನಾನು ಸೀರಿಯಲ್ ಅಲ್ಲಿ ಇದ್ದೀನಿ. ಸಿನಿಮಾನು ಇಷ್ಟನೇ, ನೋಡೋಣ. ಇವಾಗ ನಾನು ಏನಿದ್ದೀನಿ ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಸಿನಿಮಾ ಎಂತ ಅಂತ ಇನ್ನೂ ನೋಡಿಲ್ಲ ಅಲ್ವಾ ನಾನು. ಎಜುಕೇಶನ್ ಆರ್ ಆಕ್ಟಿಂಗ್? ಸೊ ನನ್ನ ಪರ್ಸನಲ್ ಫೇವ್ರೇಟ್ ಹೇಳ್ಬೇಕಾ, ಇಲ್ಲ ಸೊಸೈಟಿಗೆ ಒಂದು ಇಂಪಾರ್ಟೆಂಟ್ ಇರೋದು? ನಿಮ್ಮಲ್ಲಿ ನಾನು ಕೇಳ್ತಿರೋದಿಲ್ಲ. ಸೊ ನನಗೆ ಆಕ್ಟಿಂಗ್ ಇಷ್ಟ. ಯಾಕೆ ಮನೆಯವ್ರು ನೋಡಿದ್ರೆ ಇವಳಿಗೆ ಆಕ್ಟಿಂಗ್ ಅಂತ ಹೇಳ್ತಿದ್ದಾರೆ? ಹಾಗಲ್ಲ ಅಂತಿಲ್ಲ, ಬಟ್ ನಾನು ಎಜುಕೇಶನ್ಸ್ ಇಂಪಾರ್ಟೆಂಟೇ, ಬಟ್ ಇಷ್ಟ ಅಂತ ಒಂದು ಆಕ್ಟಿಂಗ್ ಅಷ್ಟೇ. ಈಗ ಮನೇಲಿ ನೋಡ್ತಿರ್ತಾರಲ್ಲ ಅಮ್ಮ? ಇಲ್ಲ, ನಂಗೆ ಎಜುಕೇಶನ್ ಇಷ್ಟ. ಅದು ಮತ್ತೆ ಕಟ್ ಮಾಡಿ ನೆಕ್ಸ್ಟ್ ಇಲ್ಲ ಇದು ಕಟ್ ಮಾಡಬೇಡಿ. ಅದು ಆಕ್ಟಿಂಗ್ ಅಂತ ಹೇಳಿದ್ರೆ ಮಾತ್ರ ಆಗಿರ್ಲಿ, ಅದು ಎಜುಕೇಶನ್ ಕಟ್ ಮಾಡಿ ಆಯ್ತಾ. ಇನ್ನು ಹಾರರ್ ಆರ್ ಡಿವೋಷನಲ್? ಹಾರರ್ ಅಷ್ಟಿಷ್ಟನಾ? ಒಂದೀಗ ಹಾರರ್ ಪಾತ್ರ ಸಿಕ್ತು, ಮಾಡ್ತೀರಾ? ಡೆಫಿನೆಟ್ಲಿ, ತುಂಬಾ ಇಷ್ಟ ನಂಗೆ. ಡಿವೋಷನಲ್ ಅಂದ್ರೆ ಡಿವೋಷನಲ್ ಕ್ಯಾರೆಕ್ಟರ್ಸ್ ಮಾಡಲ್ಲ ಅಂತಲ್ಲ, ಬಟ್ ಹಾರರ್ ಅಂದ್ರೆ ಅದೊಂಥರ ನಂಗೆ ಇಷ್ಟ ಚಿಕ್ಕದ್ರಿಂದ ಸಹ. ಮಾಡ್ಬೇಕು ಆ ತರ ಹಾರರ್ ಪಾತ್ರ ಸಿಕ್ಕಿದ್ರೆ ಮಾಡ್ತೀನಿ, ಡೆಫಿನೆಟ್ಲಿ ಮಾಡ್ತೀನಿ. ಆಮೇಲೆ ರಿಚ್ ಆರ್ ಪುವರ್?
ಯಾರೀಗ ಪುವರ್ ಅಂತ ಹೇಳ್ತಾರೆ, ರಿಚ್ ಇಷ್ಟ ಅಲ್ಲ. ಅಂದ್ರೆ ಈಗ ರಿಚ್ ಮ್ಯಾನ್ ಆರ್ ಪುವರ್ ಮ್ಯಾನ್? ಪುವರ್ ಅದು ಹುಡುಗದ್ರಲ್ಲಿ ರಿಚ್ ಮ್ಯಾನ್ ಪುವರ್ ಮ್ಯಾನ್ ಬರೋದಿಲ್ಲ, ರಿಚ್ ಇನ್ ಹಾರ್ಟ್. ಅಯ್ಯೋ, ಯಾವ್ದ್ರಲ್ಲಿ ಹಾರ್ಟ್ ಅಲ್ಲಿ ರಿಚ್ ಇರ್ಬೇಕು. ಹೌದು. ಆಯ್ತು. ಚಾಕ್ಲೇಟ್ ಬಾಯ್ ಆರ್ ಜಿಮ್ ಬಾಯ್? ಎರಡು ಸಲ. ಮತ್ತೆ ನಿಮ್ ಬಾಯ್? ನನ್ ಬಾಯ್ ಅಲ್ಲಪ್ಪ, ನನಗೆ ಜಿಮ್ ಬಾಯ್ಸು ಓಕೆ, ಚಾಕ್ಲೇಟ್ ಬಾಯ್ಸು ಓಕೆ ಓಕೆ. ಅಂದ್ರೆ ನಾನು ಪ್ರಿಫರೇಬ್ಲಿ ಜಿಮ್ ಹೋಗೋ ಹುಡುಗ ಇಷ್ಟ ಆಗೋದು, ಚಾಕ್ಲೇಟ್ ಬಾಯ್ ಇಷ್ಟ ಆಗೋದು ಅಂಥದ್ದೆಲ್ಲ ಏನಿಲ್ಲ. ಯಾರಾದ್ರೂ ಆಗುತ್ತೆ, ಯಾರಾದ್ರೂ ಹಂಗಲ್ಲ. ನನಗೆ ನನ್ನ ಹುಡುಗವೇ ಇಷ್ಟ. ನಿಮ್ಮ ಹುಡುಗ ಚಾಕ್ಲೇಟಾ ಜಿಮ್ಮಾ? ಎರಡು ಅಲ್ವಾ? ಅವರು ಚಿಂಗಮ್ ಆಗಿತಾನೆ ಇರ್ಬೇಕು, ಬಿಸಾಡಕ್ಕೂ ಮನ್ಸಿಲ್ಲ. ಎಕ್ಸಾಕ್ಟ್ಲಿ. ಫುಲ್ ಬ್ಲಶ್ ಆಗಿರ್ತಾರೆ ಈಗ. ಈಗ ಲಾಸ್ಟ್ ಇದು ಟ್ವಿಸ್ಟ್, ಏನ್ ಹೇಳ್ತೀರಾ ಅಂತ ಗೊತ್ತಿಲ್ಲ ಮಾತ್ರ. ಅಯ್ಯೋ, ಅಪ್ಪು ಆರ್ ವಿಜಯ್ ದಳಪತಿ ವಿಜಯ್? ಅಯ್ಯೋ ರಾಮ. ಓಕೆ, ಸೊ ನಾನು ಚಿಕ್ಕದ್ರಿಂದ ನೋಡ್ಕೊಂಡು ಬಂದದ್ದು, ಬೆಳ್ಕೊಂಡು ಬಂದದ್ದು ಅಪ್ಪು ಹಾಡು, ಅಪ್ಪು ಮೂವೀಸಿಂದ. ಸೊ ನಾನು ದಳಪತಿ ವಿಜಯ್ ಅವರ ಮೂವಿ ರೀಸೆಂಟಾಗಿ ನೋಡಲಿಕ್ಕೆ ಒಂದು 5-6 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಇಬ್ಬರು ಒಂದೇ ಥರ ನನಗೆ, ಬಟ್ ನನಗೆ ಜಾಸ್ತಿ ಅಪ್ಪುನೇ ಇಷ್ಟ ನನಗೆ. ಈಗ ವಿಜಯ್ ದಳಪತಿ ಇಷ್ಟ ಅಂತೇಳಿ ಅವ್ರೀಗ ಆಕ್ಟಿಂಗ್ ಬಿಟ್ಟು ಈಗ ರಾಜಕೀಯ ನಿಂತಿದ್ದಾರೆ. ಸೊ ಬೇಜಾರಾಗ್ತಿದ್ಯಾ? ಅವರ ಲಾಸ್ಟ್ ಮೂವಿ ಮೊನ್ನೆ ಅಷ್ಟು ರಿಲೀಸ್ ಆಯಿತು, ಎಂತ ಮಾಡೋದು. ರಾಜಕೀಯ ನನಗೆ ಪರ್ಸ್ನಲಿ ಇಷ್ಟ ಇಲ್ಲ. ಅವರು ಈ ಇಂಡಸ್ಟ್ರಿಯಲ್ಲೇ ಹೋಗಬೇಕು ಅಂತ ಖುಷಿ, ಬಟ್ ಅದ್ರಲ್ಲಿ ಮಾಡ್ತಾರೆ ಅಂದರೆ ಓಕೆ, ಮಾಡಲಿ, ಒಳ್ಳೇದಾಗಲಿ ಅಂತ. ಸಪೋರ್ಟ್ ಇದೆಯಾ ರಾಜಕೀಯದಕ್ಕೆ ಹೋದ್ರು? ನಾನು ಕರ್ನಾಟಕದಲ್ಲಿ ಇರ್ತೀನಲ್ಲ, ಅವ್ರು ತಮಿಳ್ನಾಡು ಗೌರ್ಮೆಂಟಿಗೆ ವರ್ಕ್ ಮಾಡ್ತಾರಲ್ಲ, ಸೊ ನನಗೇನು ಪ್ರಾಬ್ಲಮ್ ಇಲ್ಲ. ನನಗೆ ಇಷ್ಟ ಆಗೋದಿಲ್ಲ ಹೇಳಿದ್ರೆ ಅವ್ರು ನಿಲ್ಲಿಸ್ತಾರೆ, ಇಲ್ಲ ಅಷ್ಟು ಕ್ರೇಜ್ ಇದೆ ಅವ್ರಿಗೀಗ. ಹೌದು, ಎಕ್ಸಾಕ್ಟ್ಲಿ. ತುಂಬ ಫ್ಯಾನ್ಸ್ ಇದ್ದಾರೆ, ಅವರ ಪೊಲಿಟಿಕಲ್ ಫೀಲ್ಡ್ಗಾಗಿರಲಿ, ಮೂವಿ ಫೀಲ್ಡಿಗಾಗಿರಲಿ. ಬಟ್ ನಾನು ಪರ್ಸ್ನಲಿ ಅವರ ಪರ್ಸ್ನಾಲಿಟಿಗೆ ಫ್ಯಾನ್ ಆಗಿದ್ದು, ಮೂವೀಸ್ಗಳಿಗಿಂತ ಜಾಸ್ತಿ. ಆ್ಯಕ್ಟಿಂಗ್, ಡ್ಯಾನ್ಸ್ ಆಫ್ಕೋರ್ಸ್ ಚೆನ್ನಾಗಿ ಮಾಡ್ತಾರೆ, ಬಟ್ ಅವರ ಮೋಟಿವೇಶ್ನಲ್ ಸ್ಪೀಚ್ ಆಗಿರ್ಬೋದು, ಅವರು ಇರುವಂಥ ರೀತಿ ಆಗಿರ್ಬೋದು ತುಂಬ ಇಷ್ಟ ನನಗೆ, ಅಷ್ಟೇ. ಅಪ್ಪು ಎಲ್ಲ ಇಷ್ಟ ನನಗೆ. ಅವ್ರು ಹಾಡೋದು, ಅವ್ರು ಡ್ಯಾನ್ಸ್ ಮಾಡೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರು ಆಫ್ ಸ್ಕ್ರೀನ್ ಹೇಗಿದ್ದಾರೆ, ಅವ್ರು ನಗಾಡೋದು ಇಷ್ಟ, ಅವ್ರು ನಡೆಯೋದು ಇಷ್ಟ. ನನಗೆ ಎಲ್ಲ ಅಪ್ಪು ಅಂದರೆ ತುಂಬ ಇಷ್ಟ. ನನಗೆ ಲೈಫಲ್ಲಿ ಒಂದ್ಸರಿ ಅಪ್ಪು ಒಟ್ಟಿಗೆ ಫೋಟೋ ಆದರೂ ತೆಗೆಸ್ಕೋಬೇಕು. ನನಗೆ ಗೊತ್ತಿರಲಿಲ್ಲ ನಾನು ಈ ಇಂಡಸ್ಟ್ರಿ ಬರ್ತೇನೆ ಅಂತ, ಬಟ್ ಅಟ್ಲೀಸ್ಟ್ ಒಮ್ಮೆ ಫೋಟೋ ತೆಗಿಸ್ಬೇಕು, ಅವ್ರನ್ನ ನೋಡಬೇಕು ಒಂದ್ಸಲಿ ಅಂತೆಲ್ಲ ಇತ್ತು. ಬಟ್ ಆಗಿಲ್ಲ. ಅವತ್ತಿನ ಸಿಚುವೇಶನ್ ಹೇಗಿತ್ತು ಈ ಥರ ಒಂದು ಶಾಕಿಂಗ್ ನ್ಯೂಸ್ ಬಂದಾಗ? ನನಗೆ ನನ್ನ ಮನೇಲಿದ್ದೆ ಆ್ಯಕ್ಚುಲಿ. ನಂದು ಸೆಕೆಂಡ್ PUC ಮುಗಿಸಿ ನನ್ನ ಗ್ರ್ಯಾಜುಯೇಷನ್ಗಿಂತ ಮುಂಚೆ ಇರುವ ಬ್ರೇಕಲ್ಲಿದ್ದೆ. ನನ್ನ ಮನೇಲಿರ್ಬೇಕಾದ್ರೆ ಅಮ್ಮ ಹೊರಗಡೆ ಇದ್ರು. ಅಮ್ಮ ಕಾಲ್ ಮಾಡಿ ಹೇಳಿದ್ರು, ಈ ಥರ ನ್ಯೂಸ್, ಚಾನ್ಸೇ ಇಲ್ಲ ಅಂತ ನಾನು ಹೇಳಿದ್ರು. ನಮ್ಮ ಅಪ್ಪು ಮಾರೆ ಹಾಗೆ ಎಂತ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ. ಆಮೇಲೆ TV ನೋಡ್ತೇನೆ, ನನಗೆ ನಾನು ಹೇಗೆ ಅಂದರೆ ನಾನು ಎಂತ ಮಾಡೋದು, ಟು ಬಿ ಆನೆಸ್ಟ್ ನಾನು ಹೇಳ್ಕೊಳ್ಬಾರ್ದು. 3-4 ಮಾತ್ರೆ ಎಲ್ಲ ಒಟ್ಟಿಗೆ ತಗೊಂಡಿದ್ದೇನೆ. ಐ ಶುಡ್ಂಟ್ ಸೇ ದಿಸ್, ಆ ಥರ ಮಾಡ್ಕೋಬೇಡಿ, ನಾನು ಮಾಡ್ಕೊಂಡಿದ್ದೀನಿ. ಆಮೇಲೆ 2 days ಆಗುವಾಗ ನನಗೆ ಕಣ್ಣೆಲ್ಲ ನೋವು ಸ್ಟಾರ್ಟ್ ಆಗಿದೆ. ಸೊ ಆಮೇಲೆ ನನಗೆ ಫ್ಯಾನ್ಸ್ ಯಾರು ಆ ಥರ ಮಾಡ್ಕೊಳ್ಬೇಡಿ, ನಾನು ಆ ಥರ ಮಾಡ್ಕೊಂಡಿದ್ದೀನಿ. ಮನೇಲಿ ಚೆನ್ನಾಗಿ ಪೆಟ್ಟು ಸಹ ತಿಂದಿದ್ದೇನೆ, ಬೇಕಿತ್ತ ಇದೆಲ್ಲ. ಸೊ ಆಗ ಒಂಥರ ಹುಚ್ಚಿಯಾಗಿ ಆಗಿದ್ದೆ ನಾನು. ಅದು ಎಲ್ರಿಗೂ ಯಾರಿಗೂ ನಂಬಕ್ಕಾಗ್ಲಿಲ್ಲ. ಅವರ ಫ್ಯಾನ್ ಅಂತಲ್ಲ, ನಮಗೂ ಅದು ನಂಬಕ್ಕಾಗಿಲ್ಲ. ಈಗ ಅವರ ಫ್ಯಾನ್ ಬೇರೆ, ಫ್ಯಾನ್ಗೆ ಎಷ್ಟು ಅವ್ರಿಗೆ ಒಂದು ಸೀರಿಯಸ್ ಆಗ್ತಾರೆ ಅಥವಾ ಬೇಜಾರಾಗುತ್ತೆ, ಅದು ಬೇರೆ. ಬಟ್ ಬೇರೆಯವ್ರಿಗೂ ಅಷ್ಟಾಗಿದೆ. ಈಗ ಎಷ್ಟೊಂದು ನ್ಯೂಸ್ ಅಲ್ಲಿ ಬಂದಿತ್ತು, ಗಾಂಧೀಜಿ ಸತ್ತಾದ್ಮೇಲೆ ಎಷ್ಟು ಜನ ಇಲ್ಲೇ ಕಾಣಿಸ್ಕೊಂಡಿದ್ದು ನಮಗೆ. ಸೊ ಅಂದ್ರೆ ಅವ್ರ ಫ್ಯಾನ್ ಅಲ್ದೇ ಇರೋರು ಅಂದ್ರೆ ಎಲ್ಲರೂ ಅಪ್ಪು ಅವ್ರನ್ನ ಇಷ್ಟಪಡ್ತಾರೆ. ಒಬ್ರು ಅವರ ನಗು ನೋಡ್ಲಿಕ್ಕೇನೆ ಅವರು ಫ್ಯಾನ್ ಆಗ್ಬೇಕು ಅಂತಾನೆ ಇಲ್ಲ, ಅವರ ನಗು ನೋಡಿದ್ರೆ ಆಟೋಮೆಟಿಕಲಿ ಅಟ್ರಾಕ್ಟ್ ಆಗ್ತಿದ್ರು ಜನರು. ಅಷ್ಟು ಒಂದು ಮುಗ್ಧ ಮುಖ ಅವ್ರದ್ದು. ಓ ಮೈ ಗಾಡ್. ಅಪ್ಪು ಅವ್ರಿಗೆ ಇದ್ದಿದ್ರೆ ನಿಮ್ಗೆ ಅವರ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ರೆ ಹೇಗಿತ್ತು? ನನಗೆ ಅದೆಲ್ಲ ನೀವು ಹೇಳ್ಬೇಡಿ. ನನಗೆ ಮತ್ತೆ ಈಗ ಸೌಖ್ಯ, ಅವರು ಮತ್ತೆ ವಾಪಸ್ ಬರ್ತಾರೆ, ಮತ್ತೆ ಸಿನಿಮಾ ಮಾಡ್ಬೋದು, ಇಲ್ಲ ಒಮ್ಮೆ ಅವ್ರನ್ನ ನೋಡ್ಬೋದು, ಅದೇ ಅನಿಸ್ತದೆ ಮತ್ತೆ ತಲೆಗೆ. ನಾನೀಗ ಆಕ್ಸೆಪ್ಟ್ ಮಾಡಿಕೊಂಡಿದ್ದೇನೆ, ಅವ್ರು ಇನ್ನು ಬರೋದಿಲ್ಲ, ಅವ್ರು ಇದ್ದಾರೆ, ನಮ್ಮೊಟ್ಟಿಗೆ ಇದ್ದಾರೆ ಅಂತ ಅನ್ಕೊಳ್ಳೋದು. ಇದ್ರು ಒಂದೆಷ್ಟು ಸಿನಿಮಾ ಚೆನ್ನಾಗಿರೋದು ಕೊಡ್ತಿದ್ರು. ಪ್ರತಿ ವರ್ಷ ಅವರ ಮೂವೀಸ್ ಎಲ್ಲ ನೋಡ್ಲಿಕ್ಕೆ ನಾನು ಒಬ್ಳೇ ಹೋಗ್ತಾ ಇದ್ದೆ ಮೂವಿ ನೋಡ್ಲಿಕ್ಕೆ. ಅಪ್ಪು ಸಿನಿಮಾ ಬಂತು ಅಂದ್ರೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೆ. ಈಗ ಇನ್ನೂ ಆಗೋದಿಲ್ಲ.
ಹಾಗೆ ಈಗ ಲಾಸ್ಟ್ ಕ್ವಶನ್, ಈಗ ಮನೆಯಲ್ಲಿ ಮಕ್ಕಳಿಗೆ ಓದಬೇಕು ಆ ಥರ ಕೆಲವು ಹೇಳ್ತಾರೆ, ಬಟ್ ಮಕ್ಕಳಿಗೆ ಬೇರೆದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಈಗ ಆ್ಯಕ್ಟಿಂಗಲ್ಲಿ ಆಗಿರ್ಬೋದು, ಸಾಂಗಲ್ಲಿ ಆಗಿರ್ಬೋದು, ಡ್ಯಾನ್ಸಲ್ಲಿ ಆಗಿರ್ಬೋದು, ಬಟ್ ಮನೇಲಿ ಪ್ರೆಷರ್ ಬೇರೆ ಥರ ಇರುತ್ತೆ, ಓದಬೇಕು, ಓದಿ ಮತ್ತೆ ಏನಾದರೂ ಮಾಡುವಂತೆ. ಸೊ ಆ ಮನೆಯವ್ರಿಗೆ ಅಥವಾ ಮಕ್ಕಳಿಗೆ ಏನು ಹೇಳ್ತೀರಾ ನೀವು? ಸೊ ನಾನು ಮನೆಯವರಿಗೆ ಪೇರೆಂಟ್ಸ್ಗೆ ಹೇಳುವಷ್ಟು ದೊಡ್ಡವಳಲ್ಲ, ಬಟ್ ನಾನೊಂದು ಹೇಳ್ತೇನೆ. ಸೊ ಮಕ್ಕಳು ಚಿಕ್ಕದ್ರಿಂದ ಏನೋ ಒಂದು ಟ್ಯಾಲೆಂಟು ಅವರಲ್ಲಿ ಇರ್ತದೆ, ಅವ್ರು ಬೆಳೆಸ್ಕೊಂಡು ಬಂದಿರ್ತಾರೆ. ಸೊ ಅದು ನಾವು ಹೇಳಿಕೊಡುವಂಥದ್ದಲ್ಲ. ಮೋಸ್ಟ್ಲಿ ಅವರು ಹಾಡ್ತಾ ಹಾಡು ಚೆನ್ನಾಗಿ ಆಡ್ತಾರೆ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ, ಇವಾಗ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಇದು ಅಂತಲ್ಲ ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ತಾರೆ. ಬಟ್ ಮನೆಯಿಂದ ಕೆಲವು ಮನೆಯಲ್ಲಿ ಏನಾಗುತ್ತೆ, ನೀನು ಚೆನ್ನಾಗಿ ಮಾರ್ಕ್ಸ್ ತೆಗಿಲಿಲ್ಲ, ನೀನು ಅದು ಹಾಡೋದೆಲ್ಲ ಬೇಡ, ಡ್ಯಾನ್ಸ್ ಮಾಡಬೇಡ, ಆಟ ಆಡ್ಲಿಕ್ಕೆ ಹೋಗಬೇಡ, ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಮಾತ್ರ. ಬಟ್ ಯಾರಿಗೆ ಗೊತ್ತು, ಅದೇ ಅವರ ಜೀವನ ಆಗ್ಬೋದು, ಸ್ಪೋರ್ಟ್ಸೇ ಅವರ ಜೀವನ ಆಗ್ಬೋದು, ಈಗ ಕೆಲವು ಇನ್ಸ್ಟ್ರೂಮೆಂಟ್ಸ್ ನುಡಿಸೋದೇ ಅವರ ಜೀವನ ಆಗ್ಬೋದು. ಈ ಮಾರ್ಕ್ಸ್ ಅಂತ ಹೇಳಿ ಹೋಗಿ ಈಗ ಎಷ್ಟೋ ಜನರಿಗೆ ಡಿಗ್ರಿ ಇಂಜಿನಿಯರಿಂಗ್ ಎಲ್ಲ ಮಾಡಿರ್ತಾರೆ, ಬಟ್ ಅವರಿಗೆ ವೇಕೆನ್ಸಿ ಇರೋದಿಲ್ಲ, ಕೆಲಸ ಸಿಗೋದಿಲ್ಲ, ಅನ್ಎಂಪ್ಲಾಯ್ಡ್ ಆಗೇ ಇದ್ದಾರೆ. ಅದೇ ಅವರಿಗೆ ಬೇರೆ ಇನ್ನೊಂದು ಸ್ಕಿಲ್ಸ್ ಇದ್ದರೆ, ಸ್ಕಿಲ್ ಡೆವಲಪ್ಮೆಂಟ್ ಅವರಿಗೆ ಆಲ್ರೆಡಿ ಆಗಿದ್ರೆ ಅದರಲ್ಲೇ ಅವ್ರ ಜೀವನ ನೋಡ್ಕೋಬೋದು. ಸೊ ನಾನು ಪೇರೆಂಟ್ಸ್ಗಳಿಗೆ ಹೇಳೋದೊಂದೇ, ಮಕ್ಕಳಿಗೆ ಎಜುಕೇಷನ್ ಮಾತ್ರ ಮುಖ್ಯ ಅಲ್ಲ, ಸ್ಪೆಷಲ್ ಸ್ಕಿಲ್ಸ್ ಕಲ್ಚರಲ್ಲಿ, ಸ್ಪೋರ್ಟ್ಸಲ್ಲಾಗಿರಲಿ, ಎಲ್ಲದರಲ್ಲೂ ಇಂಪಾರ್ಟೆಂಟೇ. ಅದೇ ಅವರ ಒಂದು ಜೀವನದ ದಾರಿ ಆಗಿರ್ಬೋದು, ಇವಾಗ ಪೇಂಟಿಂಗ್ಸ್ ಎಲ್ಲ. ಸೊ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳಿಕೊಳ್ತೇನೆ ಅಷ್ಟೇ. ಸೊ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ನಿಮ್ಮ ತುಂಟಾಟದ ಮಾತುಗಳಾಗಿರ್ಬೋದು ನಮ್ಮ ಜೊತೆ ಹಂಚಿಕೊಂಡದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮ್ಮ ಜೊತೆ ಇದ್ದೀರಾ. ಇವತ್ತು ಅಂದರೆ ಅನುಬಂಧ ಎಲ್ಲ ಇದಾಗ್ತಾ ಇದೆ, ಅನುಬಂಧದ ಪ್ರಿಪ್ರೇಷನ್ ಆಗ್ತಾ ಇದೆ. ಸೊ ಆ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಅಥವಾ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಆಗ್ತಿದೆ ಅಂತ ಆಗಲೇ ಹೇಳಿದ್ರಿ. ಸೊ ಅದರ ಮಧ್ಯೆ ನಮ್ಮ ಜೊತೆ ಬಂದು ನಮಗಾಗಿ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಸಹ ರೆಕಗ್ನೈಸ್ ಮಾಡಿ ಇಲ್ಲಿ ಇನ್ವೈಟ್ ಮಾಡಿ ಇಂಟರ್ವ್ಯೂ ಮಾಡ್ತಿರೋದಕ್ಕೆ ಆ್ಯಂಡ್ ನಿಮ್ಮ ಈ ಸ್ವೀಟ್ ಗೆಸ್ಚರಿಗೆ, ಉಪಚಾರಕ್ಕೆ ತುಂಬ 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 ಧನ್ಯವಾದಗಳು. ಸೊ ಎಲ್ರಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಅವರ ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಕೂಡ ಅನುಬಂಧದ ಪ್ರಿಪ್ರೇಷನ್ ಆಗ್ತಾ ಇತ್ತು. ಅದರ ನಡುವೆ ನಮ್ಮ ಜೊತೆ ಬಂದು ನಮ್ಮ ಜೊತೆ ಕೆಲವು ಕಾಲಗಳನ್ನು ಕಳೆದು ಸೊ ಅವರ ಒಂದು ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಸೊ ಇದಾಗಿತ್ತು ಮಕರ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಇಂಟರ್ವ್ಯೂ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.